Hi, namaste, good morning. So, Pabad, continue ಮಾಡೋಣ. So, ಹೋದ ಕ್ಲಾಸಲ್ಲಿ we were discussing about some important the philosophers and their contributions in the field of Pabad. So, Pabad field ಅಲ್ಲಿ ಕೆಲವೊಂದು ಥಿಂಕರ್ಸ್ಗಳ ಕೆಲವೊಂದು ಕಾಂಟ್ರಿಬ್ಯೂಷನ್ಸ್ ಅನ್ನು ನಾವು ನೋಡ್ತಾ ಇದ್ವಿ. ರೈಟ್ ಆಫ್ಟರ್ ದಿಸ್ ಸೊ ನಾವೇನ್ ಮಾಡೋಣ ಅಂತಂದ್ರೆ ನೋಡಿ ಎಂಟೈರ್ ಪಬ್ಯಾಡ್ ಅಂತ ತೆಗೆದುಕೊಂಡು ನಾನು ಹೇಳಿದೆ ನಿಮಗೆ ಇಟ್ ಇಸ್ ನಥಿಂಗ್ ಬಟ್ ಎ ಸಿಸ್ಟಮ್ ಆಫ್ ವಾಟ್ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ಒಂದು ಆರ್ಗನೈಸೇಷನ್ ಇದೆ, ರೈಟ್, ಆರ್ಗನೈಸೇಷನ್ ಇದೆ. ಹಾಗಾದ್ರೆ ಆ ಆರ್ಗನೈಸೇಷನ್ಗೆ ಒಂದು ಗೋಲ್ ಇರುತ್ತೆ. ಎಸ್ ಆರ್ ನೋ ಗೋಲ್. ಇಲ್ಲಿ ಆರ್ಗನೈಸೇಷನ್ ಅಂದ್ರೆ ಅದು ಗವರ್ನಮೆಂಟ್ ಇರ್ಬೋದು, ರೈಟ್, ಇಟ್ ಕ್ಯಾನ್ ಬಿ ಎ ಗವರ್ನಮೆಂಟ್ ಇರ್ಬೋದು. ಸೊ ಅಥವಾ ಯಾವ್ದಾದ್ರು ಒಂದು ಮಲ್ಟಿ ನ್ಯಾಷನಲ್ ಕಂಪನಿ ಇರ್ಬೋದು, ವಾಟ್ ಎವರ್ ಇಟ್ ಕ್ಯಾನ್ ಬಿ, ರೈಟ್. ಸೊ ಹಾಗಿದ್ರೆ ಅದೊಂದು ಆರ್ಗನೈಸೇಷನ್, ರೈಟ್, ಆರ್ಗನೈಸೇಷನ್, ರೈಟ್. ಈಗ ನಾರ್ಮಲಿ ನಾವು ಪಬ್ಯಾಡ್ ಓದ್ತಾ ಇದೀವಿ ಅಂದ್ರೆ ನಾರ್ಮಲಿ ಇಲ್ಲಿ ಆರ್ಗನೈಸೇಷನ್ ಅಂದ್ರೆ ಒಂದು ಗವರ್ನಮೆಂಟ್ ಅಂತ ಹೇಳಿ ತಗೋಬೇಕಾಗ್ತದೆ. ಹಾಗಾದ್ರೆ ಪ್ರತಿಯೊಂದು ಗವರ್ನಮೆಂಟ್ಗೆ ಅದರದೇ ಆಗಿರ್ತಕ್ಕಂಥ ಒಂದು ಗೋಲ್ ಇರುತ್ತೆ. ಸೊ ಗೋಲ್ ಅಂತಂದ್ರೆ ನಮ್ಮ ಗವರ್ನಮೆಂಟು, ಸೊ ಗೋಲ್ ಎಲ್ಲಿ ಇದಾವೆ ಅಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದಾವೆ. ನಮ್ಮ ಗವರ್ನಮೆಂಟ್ ನ ಗೋಲ್ ಅನ್ನ ವಿ ಕ್ಯಾನ್ ಬಿ ವೆಲ್ ಡಿಫೈನ್ಡ್ ಅಂಡರ್ ಅವರ್ ಬ್ಯೂಟಿಫುಲ್ ದ ಲೀಗಲ್ ಸ್ಯಾಂಕ್ಟಿಟಿ ಅಂಡ್ ಸ್ಪೆಷಲ್ ಲೀಗಲ್ ಸ್ಯಾಂಕ್ಟಿಟಿ ಕಾಲ್ಡ್ ಕಾನ್ಸ್ಟಿಟ್ಯೂಷನ್. ಸೊ ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ಇದು ನಾರ್ಮಲಿ. ಸೊ ರೈಟ್, ಏನಾಗಿದ್ರೆ ಇಟ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಫಂಡಮೆಂಟಲ್ ರೈಟ್ಸ್ ಇರ್ಬೋದು, ಇನ್ ದ ಫಾರ್ಮ್ ಆಫ್ ಸಿಟಿಜನ್ಶಿಪ್ ಇರ್ಬೋದು, ಇನ್ ದ ಫಾರ್ಮ್ ಆಫ್ DPSPs ಇರ್ಬೋದು, ರೈಟ್. ಇದೆಲ್ಲ ಕೂಡ ಒಂದು ಸರ್ಕಾರದ ಗುರಿನೇ ಆಗಿರುತ್ತೆ. ಓಕೆ, DPSP ಏನ್ ಹೇಳ್ತಾರೆ, ವೆಲ್ಫೇರ್ ಅಂಡ್ ವೆಲ್ ಬೀಯಿಂಗ್ ಆಫ್ ಸೊಸೈಟಿಯನ್ನು ನಿರ್ಮಾಣ ಮಾಡೋದು. ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಏನ್ ಮಾಡೋದು, ಒಬ್ಬ ವ್ಯಕ್ತಿ ಆತ ಪರಿಪೂರ್ಣ ಬದಲಾವಣೆ, ಪರಿಪೂರ್ಣ ಅಭಿವೃದ್ಧಿ ಆಗ್ಬೇಕಂದ್ರೆ ಏನ್ ಮಾಡಬೇಕು, ರೈಟ್, ಯಾವ ರೀತಿಯ ಪ್ರಿವಿಲೇಜಸ್ ಅನ್ನ ಅದನ್ನೇ ಕೊಡಬೇಕು ಅಂತ ಹೇಳಿದ್ರೆ ಸಿಟಿಜನ್ಶಿಪ್ ಅಲ್ಲಿ ಕೂಡ ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂತಹ ಹಕ್ಕುಗಳನ್ನು ನೀಡಲಾಗ್ತದೆ, ರೈಟ್. ಹೀಗೆ ಓಕೆ, ಬೇರೆ ಬೇರೆ ಪಾರ್ಟ್ ಆಫ್ ಇವರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಆ ಒಂದು ಗವರ್ನಮೆಂಟ್ ನ ಗೋಲ್ ಅನ್ನು ವೆಲ್ ಡಿಫೈನ್ ಮಾಡಿದ್ದಾರೆ. ಓಕೆ, ಹಾಗೆ ಒಂದು ಆರ್ಗನೈಸೇಷನ್ ನ ಒಂದು ಗೋಲ್ ಹತ್ರ ಇದೆ ಅಂದಂಗಾಯ್ತು. ಫಾರ್ ಎಕ್ಸಾಂಪಲ್ ಫಂಡಮೆಂಟಲ್ ರೈಟ್, ಸಿಟಿಜನ್ಶಿಪ್, DPSP ಬೇರೆ ಬೇರೆ ಹೇಳ್ಬೋದು. ನೀವು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಹಾಗೆ ಈ ಗೋಲ್ ಅನ್ನ ಅಚೀವ್ ಮಾಡಬೇಕು ಅಂದ್ರೆ ಸೊ ಅಲ್ಲಿ ಏನ್ ಬೇಕಾಗತ್ತೆ, ಒಂದು ಪ್ರಾಪರ್ ಆಗಿರ್ತಕ್ಕಂಥ ಸೆಟಪ್ ಬೇಕಲ್ವಾ. ಓಕೆ, ಅದನ್ನ ನಾವು ಏನಂತ ಕರೆದಿದ್ವಿ, ನಾವು ಹಾಗಿದ್ರೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ಕರೆದಿದ್ವಿ. ಓಕೆ, ನಾರ್ಮಲಿ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅಗೇನ್ ಬೇರೆ ಬೇರೆ ಸಿಚುವೇಶನ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನ ಕನ್ವರ್ಟ್ ಮಾಡಬಹುದು. ಬಟ್ ಇಲ್ಲಿ ಪರ್ಟಿಕ್ಯುಲರ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ ಅಂದ್ರೆ ಒಂದು ಟಾಪ್ ಲೆವೆಲ್ ಏಜೆನ್ಸಿ ಹೈರಾರ್ಕಿಯಲ್ಲಿ. ಹೈರಾರ್ಕಿ ಅಂದ್ರೆ ಏನಂದ್ರೆ ಒಂದು ಸಿಸ್ಟಮ್ ಇದೆ ಅಂತಂದ್ರೆ ಆ ಸಿಸ್ಟಮ್ ನ ಟಾಪ್ ಲೆವೆಲ್ ಅಲ್ಲಿ ಏನ್ ಬರುತ್ತಲ್ವಾ, ಸೊ ಅದು ರೈಟ್, ಅದು ಟಾಪ್ ಲೆವೆಲ್ ಹೈರಾರ್ಕಿಯಲ್ಲಿ ನಾನು ಅಡ್ಮಿನಿಸ್ಟ್ರೇಷನ್ ಮಾಡಿದೆ. ಇವ್ರ ಕೆಲಸ ಏನು ಅಂದ್ರೆ ಹಾಗಾದ್ರೆ ಆರ್ಗನೈಸೇಷನ್ ಗೋಲ್ ಇದೆ ಅಲ್ವಾ, ಆ ಗೋಲ್ ಅನ್ನ ಸೆಟ್ ಮಾಡೋದು. ಓಕೆ, ಸೆಟ್ಟಿಂಗ್ ಆಫ್ ಗೋಲ್, ರೈಟ್, ಸೆಟ್ಟಿಂಗ್ ಆಫ್ ಗೋಲ್. ಓಕೆ, ಅಷ್ಟೇ ಅಲ್ದೇನೆ ಮತ್ತೇನ್ ಮಾಡ್ತಾರೆ ಇವ್ರು, ಹಾಗಿದ್ರೆ ಆ ಗೋಲ್ ಅನ್ನ ಸೆಟ್ ಮಾಡಿ ಓಕೆ ಅಲ್ಲಿ ಯಾವ ರೀತಿ ಆಗಿರ್ತಕ್ಕಂತಹ ಮ್ಯಾನ್ ಅಂಡ್ ಮೆನ್ ಅಥವಾ ಮಟೀರಿಯಲ್ಸ್ ಅನ್ನ ಅಲೋಕೇಟ್ ಮಾಡೋದಾಗಿರುತ್ತೆ. ಹಾಗಿದ್ರೆ ಈ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಕೆಲವೊಂದು ಬಿಹೇವಿಯರ್ ಇರ್ಬೇಕಲ್ವಾ. ಇಲ್ಲಿ ಬಿಹೇವಿಯರ್ ಅಂದ್ರೆ ಕ್ಯಾರೆಕ್ಟರ್, ರೈಟ್. ಬಿಹೇವಿಯರ್ ಅಂದ್ರೆ ಏನಪ್ಪಾ ಹಾಗಿದ್ರೆ ಅಡ್ಮಿನಿಸ್ಟ್ರೇಷನ್ ಬಿಹೇವಿಯರ್ ಅಂದ್ರೂ ಅದೇ, ಅಡ್ಮಿನಿಸ್ಟ್ರೇಷನ್ ಕ್ಯಾರೆಕ್ಟರ್ ಅಂದ್ರೂ ಅದೇ. ಹೌದು, ಅಡ್ಮಿನಿಸ್ಟ್ರೇಷನ್ ಬೇರೆ ಓಕೆ ಅದು ಸಿಸ್ಟಮ್ ಆಫ್ ಕಂಪೋನೆಂಟ್ಗೆ ಕಂಪೇರ್ ಮಾಡಿದಾಗ ಹೌ ಇಟ್ ಈಸ್ ಡಿಫ್ರೆಂಟ್ ಅಂದ್ರೆ ಅದರ ಕ್ಯಾರೆಕ್ಟರ್ಸ್ ಅನ್ನ ಹೇಳೋದಾದ್ರೆ ನಾನು ಹೇಳ್ದಂಗೆ ಫಸ್ಟ್ ಇವ್ರು ಏನ್ ಮಾಡ್ತಾರೆ, ಗೋಲ್ ಅನ್ನು ಸೆಟ್ ಮಾಡ್ತಾರೆ. ನಾರ್ಮಲಿ ಹಾಗಿದ್ರೆ ಗೋಲ್ ಸೆಟ್ ಮಾಡೋರೆ ಯಾರಪ್ಪ ಅಂತಂದ್ರೆ ಟಾಪ್ ಲೆವೆಲ್ ಹೈರಾರ್ಕಿಯಲ್ಲಿ ಯಾರು ಇರ್ತಾರೆ ಅವರೇ. ಹಾಗೆ ಗೋಲ್ ಸೆಟ್ ಮಾಡಿದ್ರೆ ಆಯ್ತಾ, ಹಾಗಿದ್ರೆ ಗೋಲ್ ಜೊತೆಗೆ ನಾವ್ ಏನ್ ಮಾಡ್ಬೇಕಾಗತ್ತೆ, ಆ ಗೋಲ್ ಅನ್ನ ಅಚೀವ್ ಮಾಡೋದಕ್ಕೆ ಏನೇನ್ ಬೇಕಾಗ್ತದ, ಯೋಚನೆ, ದಟ್ ಈಸ್ ಅ ಪ್ಲಾನಿಂಗ್ ಬೇಕಾಗುತ್ತೆ. ಸೊ ಮತ್ತೇನ್ ಬೇಕಾಗತ್ತಪ್ಪ, ಇಲ್ಲಿ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಪ್ಲಾನಿಂಗ್ ಬೇಕಾಗುತ್ತೆ. ಸೊ ಪ್ಲಾನಿಂಗ್ ಇದ್ರೆ ಸಾಲದ, ಹಾಗೆ ಪ್ಲಾನಿಂಗ್ ಏನೋ ಮಾಡಿದೆ, ಹಾಗೆ ನನಗೆ ಗೊತ್ತಾಯ್ತು, ಹಾಗಿದ್ರೆ ಆ ಪ್ಲಾನಿಂಗ್ ಮಾಡ್ಬೇಕಾದ್ರೆ ನನಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಲ್ಟರ್ನೇಟಿವ್ ಸಿಕ್ಕಿದಾವೆ. ಆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಲ್ಟರ್ನೇಟಿವ್ಸ್ ಅಲ್ಲಿ ಯಾವ್ದನ್ನು ತಗೋಬೇಕು, ಅದು ಯಾವುದು ನನ್ನ ಆರ್ಗನೈಸೇಷನ್ಗೆ, ನನ್ನ ಓಕೆ ಸಿಟಿಜನ್ಸ್ಗೆ ಫಿಟ್ ಆಗುತ್ತೆ ಅದನ್ನ ನಾನು ಚೂಸ್ ಮಾಡ್ಬೇಕಲ್ಲ. ಹಾಗಾದ್ರೆ ಅದನ್ನ ನಾವ್ ಏನಂತ ಕರಿತೀವಿ, ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ, ರೈಟ್. ಏನಂತ ಕರಿತೀವಪ್ಪ ಇದಕ್ಕೆ ನಾವು, ಡಿಸಿಷನ್ ಮೇಕಿಂಗ್ ಅಂತ ಹೇಳಿ ಕರಿತೀವಿ, ರೈಟ್. ಹಾಗಿದ್ರೆ ಮೇಲೆ ಇನ್ನೊಂದು, ರೈಟ್, ಈಗ ಒಂದು ಟಾಪ್ ಲೆವೆಲ್ ಹೈರಾರ್ಕಿ ಅಂದ್ರೆ ಅವ್ರ ಹತ್ರ ಏನಿರುತ್ತೆ, ನಾರ್ಮಲಿ ಅವ್ರ ಹತ್ರ ಏನಿರುತ್ತಪ್ಪ, ನಾರ್ಮಲಿ ಅವ್ರ ಹತ್ರ ಒಂದು ರೈಟ್ ಹೈರಾರ್ಕಿ ಇರುತ್ತೆ. ಹೈರಾರ್ಕಿ ಅನ್ನೋದಕ್ಕಿಂತ ವಿ ಕ್ಯಾನ್ ಕಾಲ್ ಆಸ್ ಅಥಾರಿಟಿ ಇರುತ್ತೆ, ರೈಟ್, ಅಥಾರಿಟಿ ಇರುತ್ತೆ.
ಹಾಗಾದ್ರೆ ಅಥಾರಿಟಿ ಇರುತ್ತೆ. ಹಾಗಾದ್ರೆ ಈಗ ಹೇಳಿ, ಆ ಅಥಾರಿಟಿ ಏನಾದ್ರು ಇವರೇ ಇಟ್ಕೊಂಡ್ರು ಅಂತಂದ್ರೆ ಆ ಗೋಲನ್ನ ಅಚೀವ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಒಬ್ರಿಂದ ಈ ಗೋಲನ್ನ ಅಚೀವ್ ಮಾಡಕ್ ಸಾಧ್ಯ ಇಲ್ಲ. ಹಾಗಾಗಿ ಅಥಾರಿಟಿನ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಮತ್ತೆ ಬೇರೆಯವ್ರಿಗೆ ಕೊಡ್ಬೇಕಾಗ್ತದೆ, ಕನ್ಫರ್ಮ್ ಮಾಡ್ಬೇಕಾಗತ್ತೆ. ಅದು ನಾವೇನಂತ ಕರಿತೀವಿ ಅಂದ್ರೆ ಡೆಲಿಗೇಷನ್ ಅಂತ ಹೇಳಿ ಕರಿತೀವಿ. ರೈಟ್, ಏನಂತ ಕರಿತೀವಿ? ಡೆಲಿಗೇಷನ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಜೊತೆಗೆ ಎಲ್ಲೆಲ್ಲಿ ಅಥಾರಿಟಿ ಅಂತ ಹೇಳಿ ಏನ್ ಇರುತ್ತಲ್ವೋ, ಸೊ ನಾರ್ಮಲಿ ಅಥವಾ ಡೆಲಿಗೇಷನ್ ಅನ್ನು ನಾವು ಮಾಡ್ಬಿಟ್ಟು ಏನ್ ಮಾಡ್ತೀವಿ ಹಾಗಿದ್ರೆ ನಮ್ಮ ಲೋವರ್ ಲೆವೆಲ್ ಓಕೆ ಹೈರಾರ್ಕಿಯಲ್ಲಿ ಯಾರು ಇರ್ತಾರೆ ಅವ್ರಿಗೆ ನಾವು ಕೆಲವೊಂದು ಅಥಾರಿಟಿಯನ್ನ ಅಸೈನ್ ಮಾಡ್ತೀವಿ. ಅಷ್ಟೇ ಅಲ್ಲದೆ ಎಲ್ಲೆಲ್ಲಿ ಅಥಾರಿಟಿ ಇರುತ್ತಲ್ವಾ ಅಲ್ಲಿ ನಾರ್ಮಲಿ ಏನಿರುತ್ತೆ, ಯಾವುದೇ ಒಂದು ಅಥಾರಿಟಿ ಕಮ್ಸ್ ವಿತ್ ಅಕೌಂಟೆಬಿಲಿಟಿ. ಓಕೆ, ಹಾಗಿದ್ರೆ ಅಕೌಂಟೆಬಿಲಿಟಿ ಓಕೆ ಇಲ್ಲ ಅಂದ್ರೆ ಅಥಾರಿಟಿಗೆ ವ್ಯಾಲ್ಯೂ ಇಲ್ಲ, ಅಥವಾ ಅದಕ್ಕೆ ಅದರ ಒಂದು ವಾಟ್ ಯು ಸೇ ದಟ್ ಎಫಿಷಿಯನ್ಸಿನ ಅಚೀವ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಅಥಾರಿಟಿ ಇರುತ್ತೆ ಅಲ್ಲಿ ಅಕೌಂಟೆಬಿಲಿಟಿ ಕಂಪಲ್ಸರಿ ಇರಬೇಕಾಗ್ತದೆ. ರೈಟ್, ಹಾಗಿದ್ರೆ ಒಂದು ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಮತ್ತೇನ್ ಇರಬೇಕಾಗ್ತದೆ, ಅದಕ್ಕೆ ಪ್ರಾಪರ್ ಆಗಿರ್ತಕ್ಕಂತಹ ಅದರದೇ ಆಗಿರ್ತಕ್ಕಂಥ ಸೊ ಹೈರಾರ್ಕಿ ಇರಬೇಕಾಗ್ತದ. ಹೈರಾರ್ಕಿ ಹೇಳ್ತೀನಿ ಒನ್ ಬೈ ಒನ್ ನಿಧಾನಕ್ಕೆ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ. ಅಷ್ಟೇ ಅಲ್ದೇನೆ ಸರ್ ಮತ್ತೇನಿರ್ಬೇಕಾಗ್ತದ ಆರ್ಗನೈಸೇಷನ್ ಅಂತ ಅಂದ್ರೆ, ರೈಟ್, ಅದರ ಕ್ಯಾರೆಕ್ಟರ್ಸ್ ಬಗ್ಗೆ ಮತ್ತೆ ನಾನು ಮಾತಾಡೋದಾದ್ರೆ, ರೈಟ್, ಯು ಕ್ಯಾನ್ ಸೇ ದಟ್ ಆರ್ಗನೈಸೇಷನ್ ಅಂತಂದ್ರೆ ಗವರ್ನಮೆಂಟ್ ಅಂತ ಹೇಳಿದ್ರೆ ಗವರ್ನಮೆಂಟ್ ಹ್ಯಾಸ್ ಟು ಆಕ್ಟ್ ಲೈಕ್ ಎ ವಾಟ್ ಅ ಪ್ರಾಪರ್ ಲೀಡರ್. ಓಕೆ, ಅದು ನಾವೇನು ಕರಿತೀವಿ ಹಾಗಿದ್ರೆ ಲೀಡರ್ಶಿಪ್ ಕ್ಯಾರೆಕ್ಟರ್ ಕೂಡ ಯಾವುದೇ ಒಂದು ಅಡ್ಮಿನಿಸ್ಟ್ರೇಷನ್ಗೆ ಇರಬೇಕಾಗ್ತದೆ. ಸೊ ಅಷ್ಟೇ ಅಲ್ದೇನೆ ಹ್ಯಾಸ್ ಐ ಟೋಲ್ಡ್ ಯು ಅಕೌಂಟೆಬಿಲಿಟಿ ಇದೆ, ಹೈರಾರ್ಕಿ ಇದೆ, ಲೀಡರ್ಶಿಪ್ ಇದೆ. ರೈಟ್, ಮತ್ತೇನ್ ಹಾಗಿದ್ರೆ ಒಂದು ಆರ್ಗನೈಸೇಷನ್ ಅಂದ್ರೆ ಅದರ ಕ್ಯಾರೆಕ್ಟರ್ ಏನೇನ್ ಇರ್ಬೋದಪ್ಪ ಹಾಗಿದ್ರೆ, ರೈಟ್, ಮತ್ತೇನ್ ಇರ್ಬೋದು ಹಾಗಿದ್ರೆ ತನ್ನ ಜನ ಇದ್ದಾರೆ, ತನ್ನ ಜನಕ್ಕೆ ಪ್ರಾಪರ್ ಆಗಿರ್ತಕ್ಕಂತಹ ಏನನ್ನ ವೆಲ್ಫೇರ್ ಅಂಡ್ ವೆಲ್ ಬೀಯಿಂಗ್ ಅನ್ನ ಅಚೀವ್ ಮಾಡಬೇಕು ಅಂದ್ರೆ, ಸೊ ಇವುಗಳ ಜೊತೆಗೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕೆಲವೊಂದು ಕಂಟ್ರೋಲಿಂಗ್ ಅಥವಾ ಅಕೌಂಟೆಬಿಲಿಟಿ ಅಂದ್ರೆ ಇಲ್ಲಿ ಕಂಟ್ರೋಲಿಂಗ್ ಇಲ್ಲಿ ಹೇಳ್ಬೋದು, ಸಪರೇಟ್ ಬರೀ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ರೈಟ್, ನಾರ್ಮಲಿ ಹಾಗಿದ್ರೆ ಏನಿರುತ್ತೆ ಇಲ್ಲಿ, ಸೊ ಕಂಟ್ರೋಲಿಂಗ್ ಕೂಡ ಇರುತ್ತೆ. ಸೊ ವಿ ವಿಲ್ ಡಿಸ್ಕಸ್ ಒನ್ ಬೈ ಒನ್. ರೈಟ್, ಸೊ ಹಾಗಾದ್ರೆ ಈಗ ಒಂದು ಅಡ್ಮಿನಿಸ್ಟ್ರೇಷನ್ ಅಥವಾ ಪ್ರಾಪರ್ ಆಗಿ ಇನ್ನೂ ನಾವು ಬರೆಯೋಣ ಬೇಕಾದ್ರೆ ಪ್ರಾಪರ್ ಆಗಿ ಯು ನೀಡ್ ಟು ಎನ್ಶೂರ್ ದಿ ಕಮ್ಯುನಿಕೇಶನ್. ಎನ್ಶೂರ್ ಮಾಡ್ಬೇಕಾಗತ್ತಿಲ್ಲಪ್ಪ, ಪ್ರಾಪರ್ ಆಗಿರ್ತಕ್ಕಂತಹ ಕಮ್ಯುನಿಕೇಶನ್ ಅನ್ನ ಎನ್ಶೂರ್ ಮಾಡ್ಬೇಕಾಗ್ತದೆ. ಅಥವಾ ಜನಕ್ಕೆ ಓಕೆ ಅಥವಾ ಯಾರು ಕೆಲಸ ಮಾಡ್ತಾ ಇದ್ದಾರೆ ಓಕೆ ಯಾರ ಪರವಾಗಿ, ಗವರ್ನಮೆಂಟ್ ಪರವಾಗಿ, ಸೊ ಅವ್ರಿಗೆ ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರಾಗೆ ಸೊ ವಿ ನೀಡ್ ಟು ಮೋಟಿವೇಟ್ ದೆಮ್. ರೈಟ್, ಹಾಗಾಗಿ ಇಲ್ಲಿ ಸೊ ಮೋಟಿವೇಶನ್, ಸೊ ದಟ್ಸ್ ಆಲ್ಸೋ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಟ್ ಒನ್ ಐ ಕ್ಯಾನ್ ಸೇ. ರೆಡಿ, ಓಕೆ, ಹೀಗೆ ಸುಮಾರು ರೀತಿ ಆಗಿರ್ತಕ್ಕಂತಹ ಕ್ಯಾರೆಕ್ಟರ್ಸ್ ಅನ್ನ ನಾವು ಒಂದು ಅಡ್ಮಿನಿಸ್ಟ್ರೇಷನ್ ತೆಗೆದುಕೊಂಡು ಹೇಳ್ತಾ ಹೋಗ್ಬೋದು. ಸೊ ಹಾಗಿದ್ರೆ ಇದರಲ್ಲಿ ಫಸ್ಟ್ ನಾನು ಹೇಳಿದೆ ಗೋಲ್. ಹಾಗಿದ್ರೆ ಈ ಯಾವಾಗ್ಲೂ ಈ ನಾವಿಲ್ಲಿ ಅಗೇನ್ ಪಬ್ಯಾಡ್ ಅಲ್ಲಿ ಓದ್ತಾ ಇದೀವಿ ಅಂದ್ರೆ ನಾರ್ಮಲಿ ಅದನ್ನ ನಾವ್ ಏನ್ ಮಾಡ್ಬೇಕಂತ ಹೇಳಿದೆ, ವಿ ನೀಡ್ ಟು ಥಿಂಕ್ ಹ್ಯಾಸ್ ಅ ಗವರ್ನಮೆಂಟ್, ಒಂದು ಸರ್ಕಾರವಾಗಿ ಯೋಚನೆ ಮಾಡ್ಬೇಕಾಗ್ತದೆ. ಸೊ ಹಾಗಾಗಿ ಗವರ್ನಮೆಂಟ್ ನ ಗೋಲು ಸೊ ನಾರ್ಮಲಿ ಹೇಗಿರ್ಬೇಕದು, ನಾರ್ಮಲಿ ಹೇಗಿರ್ಬೇಕಂತ ಹೇಳಿದೆ, ರೈಟ್, ಓಕೆ, ಪ್ರೋ ಪೀಪಲ್ ಆಗಿರ್ಬೇಕು. ಹೇಗಿರ್ಬೇಕಿದ್ ನಾರ್ಮಲಿ, ಸೊ ಪ್ರೋ ಪೀಪಲ್ ಆಗಿರ್ಬೇಕು ಅಂಡ್ ರೆಲೆವೆನ್ಸ್ ಇರಬೇಕು. ರೆಲೆವೆನ್ಸ್ ಅಂದ್ರೆ ಏನು, ಈಗ ಯಾವುದೋ ಒಂದು ಗವರ್ನಮೆಂಟ್ ಗೋಲು ಗೋಲ್ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ, ಆ ಗೋಲು ಇವಾಗ ಪ್ರೆಸೆಂಟ್ ಸಿಚುವೇಶನ್ಗೆ ಫಿಟ್ ಆಗಂಗ್ ಇರಬೇಕು. ಓಕೆ, ಫಾರ್ ಎಕ್ಸಾಂಪಲ್ 19ನೇ ಶತಮಾನದ ಗವರ್ನಮೆಂಟ್ ಗೋಲು ಈಗ ಫಾರ್ ಎಕ್ಸಾಂಪಲ್ ಅಲ್ಲಿದೆ ಬೇರೆ, ಇವಾಗಿಂದ ಬೇರೆ, ಅಥವಾ 1991ಕ್ಕಿಂತ ಮುಂಚೆ ಗವರ್ನಮೆಂಟ್ ಗೋಲ್ ರೀತಿನೇ ಬೇರೆ. ಆದ್ರೆ ಈಗ ಇತ್ತೀಚೆಗೆ ಯಾವಾಗ ನಿಮ್ಗೆ LPG ರಿಫಾರ್ಮ್ಸ್ ಗಳಾಗ್ತದ, ಯಾವಾಗ ನಿಮ್ಮ ಓಕೆ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಡೆಮೋಕ್ರೆಟಿಕಲ್ ಮಾಡೆಲ್ ಎಂಟ್ರಿ ಆಗುತ್ತೆ, ಅವಾಗ ಏನಾಯ್ತು ಹಾಗಿದ್ರೆ ಗವರ್ನಮೆಂಟ್ ನ ಒಂದು ಗೋಲ್ ರೀತಿ ಏನಾಗ್ತದ ಅಂತಂದ್ರೆ ಚೇಂಜ್ ಆಗಿದೆ. ಹಾಗಾಗಿ ಅದರ ರೆಲೆವೆನ್ಸ್ ಇರಬೇಕಾಗ್ತದ, ಪ್ರೋ ಪೀಪಲ್ ಇರಬೇಕಾಗ್ತದ. ಅಷ್ಟೇ ಅಲ್ಲದೆ ಹ್ಯಾಸ್ ಐ ಟೋಲ್ಡ್ ಯು, ಯಾವುದೇ ಒಂದು ಗವರ್ನಮೆಂಟ್ ಗೋಲ್ ಇರಬೇಕು ಅಂದ್ರೆ ಅಲ್ಲಿ ಮತ್ತೇನಿರ್ಬೇಕಾಗ್ತದಪ್ಪ ಹಾಗಿದ್ರೆ ಒಂದು ಪ್ರಾಪರ್ ಆಗಿರ್ತಕ್ಕಂತಹ ರಿಡ್ರೆಸಲ್ ಮೆಕ್ಯಾನಿಸಮ್ ಇರಬೇಕಾಗ್ತದ. ಯಾಕಂದ್ರೆ ವಿತೌಟ್ ನೋಡಿ ಯಾವುದೇ ಒಂದು ಗೋಲ್ ಸಕ್ಸಸ್ಫುಲ್ ಅಥವಾ ಅದರ ಎಫಿಷಿಯನ್ಸಿ ನಾರ್ಮಲಿ ನಾವು ಪಬ್ಯಾಡ್ ಅಲ್ಲಿ ಅಥವಾ ಗವರ್ನೆನ್ಸ್ ಅಲ್ಲಿ ಯಾವ್ದ್ರ ಮೇಲೆ ಮೆಷರ್ ಮಾಡ್ತೀವಿ ಅಂತಂದ್ರೆ ರಿಡ್ರೆಸಲ್ ಮೇಲೆ. ಏನು ನಿಮ್ಮ ಗ್ರೀವೆನ್ಸಸ್ ಇರುತ್ತೆ ಆ ಗ್ರೀವೆನ್ಸ್ ರಿಡ್ರೆಸಲ್ ಪ್ರಾಪರ್ ಆಗಿ ಆಗ್ಲಿಲ್ಲ ಅಂದ್ರೆ ವಿ ಕಾಂಟ್ ಬಿ ಸೇ. ಹಾಗಾಗಿ ಈ ರಿಡ್ರೆಸಲ್ ಮೆಕ್ಯಾನಿಸಮ್ ಅನ್ನ ನಾವು ಮಾಡೋದಕ್ಕೆ ದೇರ್ ಆರ್ ಡಿಫ್ರೆಂಟ್ ಸ್ಟೆಪ್ಸ್ ಅನ್ನ ಗವರ್ಮೆಂಟ್ ತಗೋ ಬಂದಿದೆ. ಫಾರ್ ಎಕ್ಸಾಂಪಲ್ ಐ ಸೇ ದಟ್ ಸೇವೋತ್ತಮ್ ಮಾಡೆಲ್ ಅಂತ ಬಂದಿದೆ. ರೈಟ್, ಸೇವೋತ್ತಮ್ ಮಾಡೆಲ್. ಅಷ್ಟೇ ಅಲ್ಲದೆ ಐ ಕ್ಯಾನ್ ಸೇ ದಟ್ ಅಪ್ಗೆ ಸಿಟಿಜನ್ ಚಾರ್ಟರ್, ರೈಟ್, ಸಿಟಿಜನ್ ಚಾರ್ಟರ್ ಅನ್ನ ತಗೋ ಬಂದಿದೆ. ರೈಟ್, ಅಥವಾ ಕರ್ನಾಟಕ ಗವರ್ನಮೆಂಟ್ ಬಗ್ಗೆ ನಾನು ಸ್ಪೆಷಲಿ ಹೇಳೋದಾದ್ರೆ ಸಕಾಲ ಕಾಯ್ದೆಯನ್ನು ತಗೋ ಬಂದಿದೆ, ಸಕಾಲ ಆಕ್ಟ್ ಆಫ್ 2011. ಸಮಜ್ ಮೇ ಆ ರೈನಾ? ಸೊ ಹೀಗೆ ಹಲವಾರು. ಆಮೇಲೆ ಮತ್ತೇನ್ ಹೇಳ್ಬೋದಪ್ಪ, ಸೋಷಿಯಲ್ ಆಡಿಟಿಂಗ್ ಹೇಳ್ಬೋದು. ರೈಟ್, ಸೋಷಿಯಲ್ ಆಡಿಟಿಂಗ್ ಇರಬಹುದು.
ರೈಟ್. ನಾರ್ಮಲಿ ಎಲ್ಲಿದೆ, ನಾರ್ಮಲಿ ಸೋಷಿಯಲ್ ಆಡಿಟಿಂಗ್ ಅನ್ನ ವಿ ಕ್ಯಾನ್ ಬಿ ಅಬ್ಸರ್ವ್ ಅಟ್ ವೇರ್, ಪಂಚಾಯತ್ ಲೆವೆಲ್ ಅಲ್ಲಿ, ಅಂದ್ರೆ ಸ್ಪೆಷಲಿ ಇನ್ ದ ಫಾರ್ಮ್ ಆಫ್ ಗ್ರಾಮ ಸಭಾಸ್. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ರೆಡ್ರೆಸಲ್ ಮೆಕ್ಯಾನಿಸಮ್ ಅನ್ನು ತಗೋ ಬಂದಿದೆ. ಅಷ್ಟೇ ಅಲ್ಲದೆ ಈ ನಾವು ಮತ್ತೆ ಇಲ್ಲಿ ಹೇಳೋದಾದ್ರೆ ನಿಮ್ಮ ವಾಟ್ ಯು ಸೇ ದಟ್ ಈ ನಮ್ಮ ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಭಾರತ ಸರ್ಕಾರ ಆಗಲಿ CP ಗ್ರಾಮ್ಸ್ ಅನ್ನ ತಗೋ ಬಂದಿದೆ, ರೈಟ್. ಅದು ಸೆಂಟ್ರಲೈಸ್ಡ್ ಗ್ರೀವೆನ್ಸ್ ಮೆಕ್ಯಾನಿಸಮ್ ಸಿಸ್ಟಮ್ ಇದೆ. ಸೊ ಅದು ಇರ್ಬೋದು. ಆಮೇಲೆ ಪ್ರತಿಯೊಂದು ಮಿನಿಸ್ಟ್ರಿ ಕೂಡ, ಪ್ರತಿಯೊಂದು MNC ಇಂಡಿಯಾದಲ್ಲಿ ಯಾವುದೇ ಕೆಲಸ ಮಾಡಲಿ ಅವರು ಪ್ರಾಪರ್ ಆಗಿ ದೇ ಹ್ಯಾವ್ ಟು ಮೇಂಟೈನ್ ವಾಟ್ ಸೇವೋತ್ತಮ್. ಇವನ್ ಬ್ಯಾಂಕ್ಗಳು ಕೂಡ ಒಂಬರ್ಸ್ಮನ್ಗಳಿದಾವೆ. ಸೊ ನೀವೆಲ್ಲ ಗೊತ್ತೇ ಇರುತ್ತೆ. ಲೋಕಾಯತ್ಸ್ಗಳಿದಾವೆ, ರೈಟ್. ಟ್ರಿಬ್ಯುನಲ್ಸ್ಗಳಿದಾವೆ, ಕೋರ್ಟ್ಗಳಿದಾವೆ, ಇವೆಲ್ಲವೂ ಕೂಡ ಸೊ ದ ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ನ ಒಂದು ಸಿಸ್ಟಮ್, ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಕರೀಬಹುದು. ಹೀಗೆ ಹಲವಾರು ರಿಫಾರ್ಮ್ಸ್ ಗಳನ್ನ ನಾವ್ ಏನ್ ಮಾಡ್ಕೊಂಡಿದೀವಿ ಅಂದ್ರೆ ಇದನ್ನ ಎನ್ಶ್ಯೂರ್ ಮಾಡೋದಕ್ಕೆ ತಗೋ ಬಂದಿದ್ದೀವಿ, ರೈಟ್. ಹೀಗೆ ಸೊ ಗೋಲ್ ಯಾವಾಗ್ಲೂ ಹೇಗಿರ್ಬೇಕು ಅಂತಂದ್ರೆ ಅದು ಡೈನಮಿಕ್, ಓಕೆ, ನಾರ್ಮಲಿ ಡೈನಮಿಕ್ ಆಗಿರ್ಬೇಕು, ರೆಲೆವೆನ್ಸ್ ಆಗಿರ್ಬೇಕು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ಓಕೆ, ನನ್ನ ಪ್ರಕಾರ ಆ ಗೋಲ್ ಹೇಗಿರ್ಬೇಕು ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ ಎಂಬೆಡೆಡ್ ವಿತ್ ದ ವ್ಯಾಲ್ಯೂ, ರೈಟ್. ಅದ್ರ ಮತ್ತೇನಿರ್ಬೇಕಾಗಿದ್ರೆ ಅದಕ್ಕೆ ಪ್ರಾಪರ್ ಆಗಿರ್ತಕ್ಕಂಥ ವ್ಯಾಲ್ಯೂ ಸಿಸ್ಟಮ್ ಆಗಿರ್ಬೇಕು ಅದು. ಹಾಗೆ ವ್ಯಾಲ್ಯೂ ಅಂದ್ರೆ ಏನು, ರೈಟ್? ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ನಾರ್ಮಲಿ ಇಟ್ಸ್ ಅ ವಾಟ್ ಯು ಸೇ ದ ಸ್ಟ್ಯಾಂಡರ್ಡ್ಸ್ ಅನ್ನಿ ಅಥವಾ ಮೋರಲ್ ಥಿಂಗ್ಸ್ ಅನ್ನಿ, ರೈಟ್, ವಿಚ್ ಆರ್ ಹೆಲ್ಪರ್ಸ್ in controlling our behavior. Yani they help us in determining which is right or which is wrong. ಅದು ಯಾವ ವ್ಯಾಲ್ಯೂ ಏನ್ ಮಾಡುತ್ತೆ ಅಂತಂದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮಗೆ ಸಹಾಯ ಮಾಡ್ತದ. ಅಷ್ಟೇ ಅಲ್ಲದೆ ಈ ವ್ಯಾಲ್ಯೂಗಳಿಂದ, ಈಗ ಫಾರ್ ಎಕ್ಸಾಂಪಲ್ ಸುಳ್ಳು ಹೇಳುವುದು ಮಹಾಪಾಪ ಅಂತ ಹೇಳಿ ಒಂದು ವ್ಯಾಲ್ಯೂ ಇದು, ಹಾಗೆ ಆಟೋಮೆಟಿಕ್ ನಾವ್ ಏನ್ ಮಾಡ್ತೀವಿ, ಸುಳ್ಳು ಹೇಳೋದನ್ನ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಆ ವ್ಯಾಲ್ಯೂ ಏನ್ ಹೇಳ್ತಾ ಇದೆ, ತಪ್ಪು, ಅದರಿಂದ ಪಾಪ ಬರ್ತದ ಅಂತ ಹೇಳ್ತಾ. ಹಾಗಾಗಿ ನಮ್ಮ ಬಿಹೇವಿಯರ್ ಅನ್ನ ಕೂಡ ಅದು ಏನ್ ಮಾಡುತ್ತೆ ಅಂತಂದ್ರೆ ಇಟ್ ಕಂಟ್ರೋಲ್ಸ್. ಓಕೆ, ಹಾಗಿದ್ರೆ ಅದು ನಾರ್ಮಲಿ ಹೇಗಿರ್ಬೇಕು, ಸೊ ವ್ಯಾಲ್ಯೂ ಬೇಸ್ಡ್ ಇರಬೇಕು. ನಾನು ಹೇಳಿದೆ ಡೆಮೋಕ್ರೆಟಿಕ್ ವ್ಯಾಲ್ಯೂ. ನಾರ್ಮಲಿ ಇಲ್ಲಿ ನಾವು ಬ್ಯಾಡ್ ಅಲ್ಲಿ ಹೇಳ್ತಾ ಇದೀವಿ ಅಂದ್ರೆ ಓಕೆ, ಎಥಿಕಲ್ ವ್ಯಾಲ್ಯೂ ಫೈನ್, ಮೋರಲ್ ಸೋಷಿಯಲ್ ಏನೇನಿದೆ ವ್ಯಾಲ್ಯೂಸ್ ಅದು ಓಕೆ. ಅದ್ರ ಬಿಸೈಡ್ಸ್ ನಾವ್ ಇಲ್ಲಿ ಹೇಗೆ ನೋಡ್ಬೇಕಂದ್ರೆ ಡೆಮೋಕ್ರೆಟಿಕ್ ವ್ಯಾಲ್ಯೂ ಆಗಿ ಅಥವಾ ನೋಡ್ಬೇಕಾಗ್ತದ, ರೈಟ್. ಡೆಮೋಕ್ರೆಟಿಕ್ ವ್ಯಾಲ್ಯೂ ಅಂದ್ರೆ ನೀವು ಏನೇ ಸ್ಟೆಪ್ಸ್ ತಗೊಂಡ್ರು ಕೂಡ ದಟ್ ಹ್ಯಾಸ್ ಟು ಬಿ ಇನ್ ದ ಫೇವರ್ ಆಫ್ ದ ಪೀಪಲ್, ಎನಿ ಪಬ್ಲಿಕ್, and that one should not hurt the your okay rights. ಹಾಗಾಗಿ ಇಲ್ಲಿ ವ್ಯಾಲ್ಯೂ ಬಗ್ಗೆ ಹೇಳ್ಬೇಕಾದ್ರೆ ನೀವು ಇಲ್ಲಿ ಕೆಲವೊಂದು ಜಜ್ಮೆಂಟ್ಸ್ ಅನ್ನು ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಅನ್ನು ಕೋಟ್ ಮಾಡಬಹುದು. ಬೀಟ್ ಓಕೆ ಬ್ಯಾಂಕ್ ನ್ಯಾಷನಲೈಸೇಷನ್ ಕೇಸ್ ಇಂದ ಹಿಡ್ಕೊಂಡು ಅಂಡ್ ಕೇದಾರ್ನಾಥ್ ಯಾದವ್ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಕೇಸ್ ಅನ್ನ ಹೇಳಿ, ಆಮೇಲೆ ಇತ್ತೀಚೆಗೆ ಬಂದಿರತಕ್ಕಂಥ ನಿಮ್ಮ ಕೋಲ್ಕತ್ತಾ ಕಾರ್ಪೊರೇಷನ್ ಕೇಸ್ ಹೇಳಿ. ಸೊ ಇವೆಲ್ಲವನ್ನು ಕೂಡ ಯು ಕ್ಯಾನ್ ಕೋಟ್ ವೈಲ್ ಯು ಆರ್ ಎಕ್ಸ್ಪ್ಲೇನಿಂಗ್ ಅಬೌಟ್ ದ ವ್ಯಾಲ್ಯೂ. ಹೀಗೆ ಇನ್ನು ಹೇಳ್ತಾ ಹೋಗ್ಬೋದು. ಅಗೇನ್ ಹೇಳ್ತಾ ಇದ್ದೀನಿ, ಪಬ್ಯಾಡ್ ಇಸ್ ಆಲ್ ಅಬೌಟ್ ಥಿಂಕಿಂಗ್, ರೈಟ್. ಅಂಡ್ ಜಸ್ಟ್ ಆ ಪಲ್ಸ್ ಅನ್ನ ಕ್ಯಾಚ್ ಮಾಡಿ, ಆ ಪಲ್ಸ್ ಕ್ಯಾಚ್ ಮಾಡಿಬಿಟ್ಟು ಟ್ರೈ ಟು ರೈಟ್. ಹಾಗಾದ್ರೆ ಅಗೇನ್ ನೋಡಿ ಇಲ್ಲಿ ಪೊಲಿಟಿ ಬರ್ತಾ ಇದೆ, ಎಥಿಕ್ಸ್ ಬರ್ತಾ, ಅದಕ್ಕೆ ಹೇಳ್ತಾ ಇರೋದು ವೈಲ್ ಯು ಆರ್ ಅಪ್ರೋಚಿಂಗ್ ದಿ ಪಬ್ಯಾಡ್ ಅಂಡ್ ಫಸ್ಟ್ ಯು ಕ್ಲಿಯರ್ ಎನಫ್ ವಿತ್ ದ ಇಂಡಿಯನ್ ಪೊಲಿಟಿ. ಓಕೆ, ಚೆನ್ನಾಗಿ ಅದನ್ನ ಕಲೀರಿ, ಜೊತೆಗೆ ಎಥಿಕ್ಸ್ ಅನ್ನು ಅವೆರಡೂ ಚೆನ್ನಾಗಿ ಓದಿದ ನಂತರ ನೀವು ಯು ಕ್ಯಾನ್ ರೀಡ್ ದಿಸ್ ಸಬ್ಜೆಕ್ಟ್ ಸೊ ಹ್ಯಾಸ್ ಯು ಕ್ಯಾನ್ ರೈಟ್ ಬೆಟರ್ ಆನ್ಸರ್, ರೈಟ್. ಸೊ ಇದು ಏನ್ ಹಾಗಪ್ಪ, ಹಾಗಿದ್ರೆ ನಾರ್ಮಲಿ ಗೋಲ್ ಹೇಗಿರ್ಬೇಕು, ಗೋಲ್ ಅಂದ್ರೆ ಗೊತ್ತೇ ಇದೆ ಏನಾಗಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ದ ಫೈನಲ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ. ಸೊ ಹಾಗಿದ್ರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಯಾವ್ಯಾವ ತರ ಇರಬೇಕು, ಅಥವಾ ಗೋಲ್ ಯಾವ್ಯಾವ ತರ ಇರಬೇಕು, ಅಥವಾ ಗೋಲ್ ಅನ್ನ ಸೆಟ್ ಮಾಡಬೇಕಾದ್ರೆ ವಾಟ್ ಆರ್ ದ ಸ್ಟೆಪ್ಸ್ ಅನ್ನ ವಿ ನೀಡ್ ಟು ಓಕೆ ಚೂಸ್ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಾಗ್ತದೆ. ಅದಾದ ನಂತರ ಗೋಲ್ ಏನೋ ಸೆಟ್ ಮಾಡಿದೆ, ಹಾಗಾದ್ರೆ ನೆಕ್ಸ್ಟ್ ಸೆಕೆಂಡ್ ನನಗೆ ಇಂಪಾರ್ಟೆಂಟ್ ಚೀಸೆ ಆಗೋದು ಯಾವ್ದಪ್ಪ ಅಂತಂದ್ರೆ ಆಸ್ ಐ ಟೋಲ್ಡ್ ಯು ಇಟ್ಸ್ ಅ ಪ್ಲಾನಿಂಗ್. ನಾನು ಹೇಳಿದೆ, ಹಾಗಾದ್ರೆ ಪ್ಲಾನಿಂಗ್ ಅಂದ್ರೆ ಏನು? ಓಕೆ, ಪ್ಲಾನಿಂಗ್ ನೋಡಿ, ಯಾವುದೇ ಒಂದು ನಾವು ಪ್ಲಾನಿಂಗ್ ಅನ್ನ ಮಾಡ್ತೀವಿ ಅಂತ ಅಂದ್ರೆ ಸೊ ಅದರ ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ ನಾರ್ಮಲಿ ಎಫಿಷಿಯನ್ಸಿಯನ್ನ ಜಾಸ್ತಿ ಮಾಡೋದಾಗಿರುತ್ತೆ. ಯಾವುದೇ ಒಂದು ತಗೊಳ್ಳಿ ನೀವು, ರೈಟ್. ಸೊ ಯಾವುದೇ ಒಂದು ಪ್ಲಾನಿಂಗ್ ಅನ್ನ ತೆಗೆದುಕೊಂಡ್ರೆ ನಾರ್ಮಲಿ ಹೇಗಿರುತ್ತಪ್ಪ, ಅದು ಎಫಿಷಿಯನ್ಸಿಯನ್ನ ಜಾಸ್ತಿ ಮಾಡೋದಿರುತ್ತೆ. ಹಾಗಾದ್ರೆ ಈಗ ಆ ಒಂದು ಎಫಿಷಿಯನ್ಸಿ ಜಾಸ್ತಿ ಆಗ್ಬೇಕು ಅಂದ್ರೆ ಹೇಳಿ ನೋಡೋಣ, ನಾರ್ಮಲಿ ಹಾಗಿದ್ರೆ ಎರರ್ಸ್ ಏನಾಗ್ಬೇಕಾಗ್ತದ, ಎರರ್ಸ್ ನಾರ್ಮಲಿ ಕಡಿಮೆ ಆಗ್ಬೇಕಾಗ್ತದ, ಅಥವಾ ಕಾಸ್ಟ್ ಏನಾಗ್ಬೇಕಾಗ್ತದ, ಯಾವುದೇ ಒಂದು ಡಿಸಿಷನ್ ಮೇಕಿಂಗ್ ಒಂದು ಪ್ಲಾನಿಂಗ್ ಕಾಸ್ಟ್, ಅಥವಾ ಯಾವುದೋ ಒಂದು ಗೋಲ್ ಅನ್ನ ರೀಚ್ ಮಾಡ್ತಾ ಇದ್ದೀನಿ ಅಂದ್ರೆ ಅದರ ಕಾಸ್ಟ್ ಏನಾಗಿರ್ಬೇಕಾಗ್ತದ, ಕಡಿಮೆ ಆಗಿರ್ಬೇಕಾಗ್ತದ. ಆಮೇಲೆ ಆ ಪ್ಲಾನಿಂಗ್ ಅಗೇನ್ ನಾನು ಹೇಳ್ತಾ ಇರೋದು ಒಂದೇ, ಇಟ್ ಶುಡ್ ಬಿ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್, ಇಟ್ ಶುಡ್ ಬಿ ಆಸ್ ಪರ್ ದಿ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್, ರೈಟ್. ಇವೆಲ್ಲವನ್ನ ಕೂಡ ಅದು ಫಾಲೋ ಮಾಡಬೇಕಾಗ್ತದೆ. ಯಾವುದೋ ಒಂದು ಪ್ಲಾನಿಂಗ್ ಹೇಗಿರ್ಬೇಕು ಅಂದ್ರೆ ಈ ತರ ಇರ್ಬೇಕಾಗ್ತದೆ, ಸೇಮ್ ಡೈನಮಿಕ್, ವ್ಯಾಲ್ಯೂ ಬೇಸ್ಡ್, ಓಕೆ, ರೆಲೆವೆನ್ಸ್, ಅವೆಲ್ಲವನ್ನ ಯು ಕ್ಯಾನ್ ಸೇ. ಅಷ್ಟೇ ಅಂದ್ರೆ ಹಾಗಿದ್ರೆ ಪ್ಲಾನಿಂಗ್ ಅಂದ್ರೆ ಏನು ಅಂದ್ರೆ ಇಟ್ಸ್ ಎ ಪ್ರೊಸೆಸ್. ಪ್ಲಾನಿಂಗ್ ಏನಪ್ಪಾ, ಇದು ದ ಪ್ರೊಸೆಸ್ ಆಫ್ ಏನಾಗಿದ್ರೆ ಆಫ್ ಮೇಕಿಂಗ್ ದ ಗೋಲ್ ಎಫಿಷಿಯಂಟ್.
ಹಾಗಾದ್ರೆ ನಾವು ಯಾಕೆ ಪ್ಲಾನಿಂಗ್ ಮಾಡ್ತೀವಿ ಅಂತಂದ್ರೆ ನಾವು ಏನು ಗೋಲ್ ಅನ್ನ ಹಾಕೊಂಡಿರ್ತೀವಲ್ಲ ಆ ಗೋಲು ಎಫಿಷಿಯಂಟ್ ಆಗಿ ಆಗೋದಕ್ಕೆ. ಸೊ ನಾರ್ಮಲಿ ನಾವು ಏನ್ ಮಾಡ್ತೀವಿ ಹಾಗಿದ್ರೆ, ಸೊ ವಿ ನಾರ್ಮಲಿ ಡೂ ವಾಟ್, we will try to increase the efficiency of that assigned, designed, defined or determined. So goal anna so ನಾವು okay achieve ಮಾಡೋದಕ್ಕೆ ಹೇಗೆ ಅಚೀವ್ ಮಾಡ್ಬೇಕು ಅದನ್ನ ಎಫಿಷಿಯಂಟ್ ಆಗಿ, ಎಫೆಕ್ಟಿವ್ ಆಗಿ ಮತ್ತು ರೆಸ್ಪಾನ್ಸಿವ್ ಆಗಿರ್ಬೇಕು ಅದು. ಸೊ ಹಾಗಾಗಿ ಆ ಪ್ಲಾನಿಂಗ್, ಪ್ಲಾನಿಂಗ್ ಇಸ್ ಎ ಪ್ರೊಸೆಸ್ ಟು ಅಚೀವ್ ಎಫಿಷಿಯಂಟ್, ಎಫೆಕ್ಟಿವ್ ಅಂಡ್ ರೆಸ್ಪಾನ್ಸಿವ್ ಗೋಲ್ ಅಂತ ಹೇಳಿ ಕರಿತೀನಿ. ಅಥವಾ ಅಡ್ಮಿನಿಸ್ಟ್ರೇಷನ್ ಅನ್ನಿ, ಮ್ಯಾನೇಜ್ಮೆಂಟ್ ಅನ್ನಿ, ಸೊ ವಾಟ್ ಎವರ್ ಯು ಕ್ಯಾನ್ ಸೇ, ರೈಟ್. ಹಾಗಾದ್ರೆ ಇದನ್ನು ಪ್ಲಾನಿಂಗ್. ಮತ್ತೆ ನೀವು ಹಾಗಿದ್ರೆ ಪ್ಲಾನಿಂಗ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾನಿಂಗ್ ಆಲ್ರೆಡಿ ಜಾಗ್ರಫಿ ನಾನು ಹೇಳಿದ್ದೀನಿ, ಅದನ್ನು ಕೂಡ ಇಲ್ಲಿ ಕೋಟ್ ಮಾಡಬಹುದು, ಓಕೆ, ರೆಲೆವೆಂಟ್ ಆಗಿ, ರೈಟ್. ಸೊ ಆ ತರ ಇದಾವೆ. ಸೊ ಪ್ಲಾನಿಂಗ್ ಅನ್ನು ಯು ಹ್ಯಾವ್ ಟು ಸೇ. ಇನ್ನೊಂದು ಹಾಗಿದ್ರೆ ಪ್ಲಾನಿಂಗ್ ಏನೋ ಮಾಡಿದೆ ನಾನು, ಓಕೆ, ಪ್ಲಾನಿಂಗ್ ಅಂದ್ರೆ ಗೊತ್ತಾಯ್ತು ನನಗೆ ಹಾಗಿದ್ರೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು, ಹಾಗಿದ್ರೆ ಏನೇನು ಎರರ್ಸ್ ಆಗ್ತಾ ಇದೆ ಆ ಎರರ್ಸ್ ಅನ್ನ ಎಲಿಮಿನೇಟ್ ಮಾಡಬೇಕು ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅಂತಂದ್ರೆ ಆ ಪ್ಲಾನಿಂಗ್ ಮಾಡ್ಬೇಕಾದ್ರೆ, ಸೊ ರೈಟ್, ನಾನು ಏನ್ ಮಾಡಿದೆ ಅಂದ್ರೆ ಡಿಫ್ರೆಂಟ್ ಅಲ್ಟರ್ನೇಟಿವ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ದೀನಿ, ರೈಟ್. ಈ ತರ ಬೇರೆ ಬೇರೆ ಅಲ್ಟರ್ನೇಟಿವ್ಸ್ ಇದೆ, ಓಕೆ, ಪ್ಲಾನಿಂಗ್ ಮಾಡ್ಬೇಕಾದ ಬಂದಿದೆ ಇದು. ಇಷ್ಟು ಹಲವಾರು ಆಲ್ಟರ್ನೇಟಿವ್ಸ್ ಇರುತ್ತೆ. ಅವಾಗ ನಾನೇನ್ ಮಾಡ್ಬೇಕಂತಂದ್ರೆ, ರೈಟ್, ಇದರಲ್ಲಿ ಯಾವುದು ಬೆಸ್ಟ್, ಮಾನಕ್ಕೆ ಇದು ಬೆಸ್ಟ್ ಅಂದ್ರೆ ಇದನ್ನ ಚೂಸ್ ಮಾಡೋದು ಏನಂತ ಕರಿತೀವಿ ನಾವು, ಡಿಸಿಷನ್ ಮೇಕಿಂಗ್. ಹಾಗೆ ಏನ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಇಟ್ಸ್ ಎ ಪ್ರೊಸೆಸ್. ಹಾಗೆ ಇಟ್ಸ್ ಎ ಪ್ರೊಸೆಸ್ ಆಫ್, ಓಕೆ, ಏನು, ಐಡೆಂಟಿಫೈಯಿಂಗ್ or choosing the best alternatives, that is the best among the multiple alternatives. Yes or no? Okay, multiple ಇವೆಲ್ಲವೂ ಒಳ್ಳೆವೆ, ಅದರಲ್ಲಿ ಬೆಸ್ಟ್ ಆಲ್ಟರ್ನೇಟಿವ್ ಅನ್ನ ಚೂಸ್ ಮಾಡ್ತಕ್ಕಂತಹ ಒಂದು ಆಕ್ಟಿವಿಟಿ ಏನಿದೆ, ಓಕೆ, ಅಡ್ಮಿನಿಸ್ಟ್ರೇಟಿವ್ ಆಕ್ಟಿವಿಟಿ ಏನಿದೆ, ಸೊ ಆ ಒಂದು ಆಕ್ಟಿವಿಟಿಗೆ ನಾವು ಎಂತ ಕರಿತೀವಿ ಅಂದ್ರೆ, ಸೊ ಡಿಸಿಷನ್ ಮೇಕಿಂಗ್ ಅಂತ ಹೇಳಿ ಕರಿತೀವಿ. ಸೊ ನಾರ್ಮಲಿ ಡಿಸಿಷನ್ ಮೇಕಿಂಗ್ ಅನ್ನು ನೀವು ಹೇಳಬೇಕಾದ್ರೆ ಒಬ್ಬ ಫಿಲಾಸಫರ್ ಬಗ್ಗೆ ಇಲ್ಲಿ ಮಾತಾಡ್ಬೇಕಾಗ್ತದೆ. ಆತನೇ ಹರ್ಬರ್ಟ್ ಎಸ್ ಅಲೆಕ್ಸಾಂಡರ್ ಸೈಮನ್ ಅಂತ ಹೇಳಿ. ಓಕೆ, ಆತ ಏನ್ ಮಾಡ್ತಾನೆ ಅಂದ್ರೆ 3 ಸ್ಟೆಪ್ಸ್ ಅನ್ನ ಕೊಟ್ಟಿರ್ತಾನೆ. ಸೊ ಅದನ್ನ ನೋಡ್ಕೋಬೇಕಾಗ್ತದ. ಒಂದು IDC ಮಾಡೆಲ್ ಅಂತ ಹೇಳಿ ಕರಿತೀವಿ, ರೈಟ್. ಯಾವ್ದಾಗಿರೋದು IDC ಮಾಡೆಲ್ ಅಂದ್ರೆ ಏನು, ಫಸ್ಟ್ ಏನ್ ಮಾಡ್ಬೇಕಾಗಿದ್ರೆ ಐಡೆಂಟಿಫಿಕೇಶನ್ ಆಫ್ ದಿ ಆಲ್ಟರ್ನೇಟಿವ್ಸ್. ಫಸ್ಟ್ ಏನ್ ಮಾಡ್ಬೇಕಾಗ್ತದೆ ನಾವಿಲ್ಲಿ, ಸೊ ಓಕೆ, ಏನೇನು ಆಲ್ಟರ್ನೇಟಿವ್ಸ್ ಇದೆ ಅಥವಾ ಏನೇನು ಚಾಲೆಂಜಸ್ ಇದೆ, ಆ ಆಲ್ಟರ್ನೇಟಿವ್ ಯಾವ್ದನ್ನ ಫಾಲೋ ಮಾಡ್ಬೇಕಾಗ್ತದ, ಚಾಲೆಂಜಸ್. ಯಾಕೆ ಅಂತಂದ್ರೆ ಪ್ರತಿಯೊಂದು ಗೋಲ್ ಅಲ್ಲಿ, ಪ್ರತಿಯೊಂದು ಪ್ಲಾನಿಂಗ್ ಅಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಇರ್ತವೆ. ಆ ಸಮಸ್ಯೆಗಳಿಗೆ ತಕ್ಕಂತೆ ನಾನು ಏನ್ ಮಾಡ್ಬೇಕಾಗ್ತದ, ಹಾಗಿದ್ರೆ ಚಾಲೆಂಜಸ್ ಅನ್ನ ಐಡೆಂಟಿಫೈ ಮಾಡಿ ಆ ಚಾಲೆಂಜಸ್ ಗಳಿಗೆ ತಕ್ಕಂಗೆ ನಾನು ಏನ್ ಮಾಡ್ಬೇಕಾಗ್ತದ, ಆಲ್ಟರ್ನೇಟಿವ್ಸ್ ಅನ್ನ ಹುಡುಕ್ಬೇಕಾಗ್ತದ. ಸೊ ಹಾಗಾದ್ರೆ ಇವಾಗ ಏನ್ ಮಾಡಿದೆ ನಾನು, ಫಸ್ಟ್ ಆಸ್ ಪರ್ ಚಾಲೆಂಜಸ್ ಅನ್ನ ಐಡೆಂಟಿಫೈ ಮಾಡಿದೆ. ಹಾಗೆ ಆ ಚಾಲೆಂಜಸ್ ಅನ್ನ ಐಡೆಂಟಿಫೈ ಮಾಡಿದ ನಂತರ ನಾನು ಏನ್ ಮಾಡ್ಬೇಕೀಗ, ಡಿಸೈಡ್ಸ್. ನಾ ಹೇಳಿದೆ ದೇರ್ ಆರ್ ಮಲ್ಟಿಪಲ್ ಏನಿರ್ತವೆ ಆಲ್ಟರ್ನೇಟಿವ್ಸ್ ಇರ್ತವೆ, ಅದ್ರಲ್ಲಿ ನನಗೆ ಬೆಟರ್ ಆಲ್ಟರ್ನೇಟಿವ್ಸ್ ಅನ್ನ ಡಿಸೈನ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ಏನ್ ಮಾಡ್ಬೇಕು ನಾನು ಇಲ್ಲಾಗಿದ್ರೆ, ಫಸ್ಟ್ ಚಾಲೆಂಜಸ್ ಅನ್ನ ಐಡೆಂಟಿಫೈ ಮಾಡಿದೆ, ಅದ್ರ ತಕ್ಕಂಗೆ ಓಕೆ ಬೆಟರ್ ಆಲ್ಟರ್ನೇಟಿವ್ಸ್, ರೈಟ್. ಸೊ ಬೆಟರ್ ಆಲ್ಟರ್ನೇಟಿವ್ಸ್ ಅನ್ನ ತಗೋಬೇಕಾಗ್ತದ. ಹಾಗಾದ್ರೆ ಯಾವಾಗ ಈ ಬೆಟರ್ ಆಲ್ಟರ್ನೇಟಿವ್ಸ್ ಅನ್ನ ತಗೊಂಡ ಆ ಬೆಟರ್ ಆಲ್ಟರ್ನೇಟಿವ್ಸ್ ಅಲ್ಲೇ ಮತ್ತೇನ್ ಮಾಡ್ಬೇಕಾಗ್ತದೆ, ಫೈನಲ್ ಆಗಿ ಐ ಹ್ಯಾವ್ ಟು ಚೂಸ್ ದಿ ಬೆಸ್ಟ್ ಆಲ್ಟರ್ನೇಟಿವ್. ಸೊ ಹೀಗೆ ದ ಹರ್ಬರ್ಟ್ ಅಲೆಕ್ಸಾಂಡರ್ ಸೈಮನ್ ಎಂಬತಕ್ಕಂಥ ಒಬ್ಬ ಸೊ ಪೊಲಿಟಿಕಲ್ ಥಿಂಕರ್, ಎನಿ ಫಿಲಾಸಫರ್ ಏನ್ ಮಾಡ್ತಾರೆ ಅಂದ್ರೆ ಒಂದು IDC ಮಾಡೆಲ್ ಅನ್ನ ಕೊಟ್ಟಿದ್ದಾನೆ. ಸೊ ಅದನ್ನು ಕೂಡ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ನೀವೇನೇ ಎಕ್ಸ್ಪ್ಲೈನ್ ಮಾಡ್ತೀರಾ, ಅಗೇನ್ ಟೇಕ್ ದ ಹೆಲ್ಪ್ ಆಫ್ ಎಥಿಕ್ಸ್, ಟೇಕ್ ದ ಹೆಲ್ಪ್ ಆಫ್ ದ ಪೊಲಿಟಿ. ಸೊ ಅದನ್ನ ತಗೊಳ್ಳಿಲ್ಲ ಅಂದ್ರೆ ರಿಯಲ್ ಲೈಫ್ ಎಕ್ಸಾಂಪಲ್ ಅನ್ನು ಕೂಡ ಯು ಕ್ಯಾನ್ ಕೋಟ್ ವೈಲ್ ಯು ಆರ್ ಎಕ್ಸ್ಪ್ಲೈನಿಂಗ್ ದಿ ಹರ್ಬರ್ಟ್ ಅಲೆಕ್ಸಾಂಡರ್ ಸೈಮನ್. ಆಮೇಲೆ ಅದೇ ರೀತಿಯಾಗಿ ಈ ಸೈಮನ್ ಅವರು ಇನ್ನೊಂದು ಹೇಳ್ತಾರೆ ನೋಡಿ, ಇಲ್ಲಿ 2 ಟೈಪ್ ಆಫ್ ಪರ್ಸನ್ಸ್ ಇರ್ತಾರೆ ಅಂತ ಹೇಳ್ತಾರೆ ಇವರು. ನಾರ್ಮಲಿ ಒಬ್ಬ ಅಡ್ಮಿನಿಸ್ಟ್ರೇಟಿವ್ ಯಾನಿ ಪೊಲಿಟಿಕಲ್ ಮ್ಯಾನ್ ಅಂತ ಕರೀತಾರೆ ಅವರು. ಇನ್ನೊಬ್ರು ಯಾರಪ್ಪ ಅಂದ್ರೆ ಎಕನಾಮಿಕ್ ಮ್ಯಾನ್ ಅಂತ ಹೇಳಿ ಡಿವೈಡ್ ಮಾಡ್ತಾರೆ. ಯಾರಿವರು, ಹರ್ಬರ್ಟ್ ಎ ಸೈಮನ್ ಪ್ರಕಾರ ಒಬ್ರು ಪೊಲಿಟಿಕಲ್ ಮ್ಯಾನ್ ಇದ್ದಾರೆ, ಸೊ ಮತ್ತೊಬ್ರು ಯಾರಿದಾರಲ್ಲಿ ಎಕನಾಮಿಕ್ ಮ್ಯಾನ್ ಇದ್ದಾರೆ ಅಂತ ಹೇಳ್ತೀವಿ. ಹಾಗಾದ್ರೆ ನಾರ್ಮಲ್ ಆಗಿ ಓಕೆ ಅಡ್ಮಿನಿಸ್ಟ್ರೇಟಿವ್ ಅಥವಾ ಪೊಲಿಟಿಕಲ್ ಎರಡು ಒಂದೇ ಇಲ್ಲಿ, ರೈಟ್. ಹಾಗಿದ್ರೆ ಅಡ್ಮಿನಿಸ್ಟ್ರೇಟಿವ್ ಮ್ಯಾನ್ ಮತ್ತು ಎಕನಾಮಿಕಲ್ ಮ್ಯಾನ್ ವ್ಯತ್ಯಾಸ ಏನು ಅಂದ್ರೆ ನೋಡಿ, ಎಕನಾಮಿಕಲ್ ಆಂಗಲ್ ಅಲ್ಲಿ ನಾವು ಆಲ್ವೇಸ್ ವಿ ಟ್ರೈ ಟು ಮ್ಯಾಕ್ಸಿಮೈಸ್ ದ ರಿಸಲ್ಟ್ಸ್. ನಾ ಏನೇ ಒಂದು ಡಿಸಿಷನ್ ತಗೊಳ್ತಾ ಇದ್ದೀನಿ ಅಂದ್ರೆ ಆ ಡಿಸಿಷನ್ ಹೆಂಗಿರ್ಬೇಕು, ಯಾವಾಗ್ಲೂ 100% ಆಗಿರ್ಬೇಕು ಅಂತ ಇಷ್ಟಪಡ್ತೀನಿ. ಯಾಕೆಂದ್ರೆ ಎಕನಾಮಿಯಲ್ಲಿ ನಾವು ಯಾವಾಗ್ಲೂ ವಿ ಡು ನಾಟ್ ಥಿಂಕ್ ಅಬೌಟ್ ಅದರ್ ಥಿಂಗ್ಸ್. ಓಕೆ, ಪ್ರಾಕ್ಟಿಕಲ್ಗಿಂತ ಅದು ಥಿಯೋರಾಟಿಕಲ್ಲೇ, ಹೌದಲ್ಲ. ಈಗ ನಾನು 100 ರೂಪಾಯಿ ಇನ್ವೆಸ್ಟ್ ಮಾಡಿದೆ, ನನಗೆ ವಾಪಸ್ ಎಷ್ಟು ಬರಬೇಕು, 150 ಬರ್ಬೇಕಂತ ನಾನು ಅನ್ನೋದು, ಹೌದಲ್ಲ. ಸೊ ಹಾಗಾಗಿ ಈ ಎಕನಾಮಿಕ್ ಮ್ಯಾನ್ ಆಲ್ವೇಸ್ ಇದು ಹೇಗಿರ್ತಾನೆ ಅಂದ್ರೆ ಮ್ಯಾಕ್ಸಿಮೈಸಿಂಗ್ ಡಿಸಿಷನ್, ರೈಟ್. ಹೇಗಿರ್ತಾನೆ ಇದ್ದ, ಸೊ ಮ್ಯಾಕ್ಸಿಮೈಸಿಂಗ್ ಹಿಸ್
ಡಿಸಿಷನ್ಸ್. ಅಂದ್ರೆ ಆಲ್ವೇಸ್ ಆಸ್ ಐ ಟೋಲ್ಡ್ ಯು ಸ್ವಲ್ಪ ಪ್ರಾಕ್ಟಿಕಲ್ ಆಗಿರೋದಿಲ್ಲ, ಬಟ್ ಇವ್ ಎಷ್ಟು ಹಾಕ್ತಾನೆ ಅದರ ಡಬಲ್ ಇವನಿಗೆ ಬರಬೇಕು. ಇವನ ಪ್ರಕಾರ, ಯಾರ ಪ್ರಕಾರ? ಎಕನಾಮಿಕ್ ಮ್ಯಾನ್ ಪ್ರಕಾರ. ಆದ್ರೆ ಅಡ್ಮಿನಿಸ್ಟ್ರೇಟಿವ್ ಪೊಲಿಟಿಕಲ್ ಮ್ಯಾನ್ ಅಂದ್ರೆ ಏನು ಅಂದ್ರೆ, ಸೊ ಇವ್ರ ಪ್ರಕಾರ ಈಗ ಏನಾಗುತ್ತೆ ಅಂತಂದ್ರೆ, ಓಕೆ, ಆಮೇಲೆ ಇನ್ನೊಂದು, ಈ ಎಕನಾಮಿಕ್ ಮ್ಯಾನ್ ಯಾಕೆ ಹಿಂಗ್ ಹೇಳ್ತಾ ಇದ್ದಾನೆ? ಆತನ ಬಗ್ಗೆ ಇರ್ತಕ್ಕಂಥ ಕಾನ್ಫಿಡೆಂಟ್, ರೈಟ್? ಆತನಿಗೆ ಫುಲ್ಲಿ ನಾಲೆಜ್ ಇದೆ ಯಾವ್ದ್ರ ಬಗ್ಗೆ? ಇನ್ವೆಸ್ಟ್ಮೆಂಟ್ ಬಗ್ಗೆ. ಹಾಗಾಗಿ ಆತ ಫುಲ್ಲಿ ನಾಲೆಜಬಲ್ ಇದ್ದಾನೆ. ಹಾಗಾಗಿ ಅವನೇನ್ ಹೇಳ್ತಾ ಇದ್ದಾನಾಗಿದ್ರೆ, ನಾನು ಎಷ್ಟು ಹಾಕ್ತೀನೋ ಅಷ್ಟು ನನಗೆ ಸಿಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇದೆ. ಯಾರು? ಎಕನಾಮಿಕ್ ಮ್ಯಾನ್. ಆದ್ರೆ ಅಡ್ಮಿನಿಸ್ಟ್ರೇಟಿವ್ ಆರ್ ಪೊಲಿಟಿಕಲ್ ಮ್ಯಾನ್ ಹೆಂಗ್ ಯೋಚನೆ ಅಥವಾ ಹೆಂಗೆ ಅಂತಂದ್ರೆ, ರೈಟ್, ಇಲ್ಲಿ ನಾರ್ಮಲ್ ಆಗಿ ಏನಾಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಸಿಚುವೇಶನ್ ಇದೆ, ಆಮೇಲೆ ಸಿಚುವೇಶನ್ಸ್ ಹೆಂಗಿರ್ತವೆ? ಪ್ರೀ ಡಿಟರ್ಮೈನ್ಡ್ ಇರೋದಿಲ್ಲ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಊರಿಗೆ ಹೋಗ್ತಾ ಇರ್ತೀಯ, ಓಕೆ, ಮಧ್ಯ ದಾರಿಯಲ್ಲಿ ಇರ್ತೀಯ, ಕಾರಲ್ಲಿ ಹೋಗ್ತಾ ಇರ್ತೀಯ, ಮಧ್ಯ ದಾರಿ ಒಂದು ಫೋನ್ ಬರುತ್ತೆ, ಏನಂತ ಹೇಳಿ? ಅರ್ಜೆಂಟ್ ಆಗಿ ಮನೇಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಬಾ ಅಂತ. ಅವಾಗ ಏನಾಗುತ್ತೆ ಹಾಗಿದ್ರೆ? ಆ ಸಿಚುವೇಶನ್ ಚೇಂಜ್ ಆಯ್ತು, ನ್ಯೂ ಚಾಲೆಂಜ್ ಎಮರ್ಜ್ ಆಯ್ತು. ಹಾಗಾದ್ರೆ ಅಲ್ಲಿ ಡಿಸಿಷನ್ ಮೇಕಿಂಗು ನಾವು ಒಂದು ಪ್ರೀ ಡಿಟರ್ಮೈನ್ಡ್ ಡಿಸಿಷನ್ ಮೇಕಿಂಗ್ ಇರುತ್ತಲ್ಲ, ಅದನ್ನ ಫಾಲೋ ಮಾಡಕ್ ಆಗ್ತದ? ಅಥವಾ ಪ್ರೋಗ್ರಾಮ್ಡ್ ಡಿಸಿಷನ್ ಮೇಕಿಂಗ್ ಸ್ಟೆಪ್ಸ್ ಇರುತ್ತಲ್ಲ ಅದು ಫಾಲೋ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನ್ ಹೇಗಿರ್ತಾನೆ ಅಂದ್ರೆ ಆಲ್ವೇಸ್ ಡೈನಮಿಕ್. ಹೇಗಿರ್ತಾನೆ ಇದ? ಸೊ ಆಲ್ವೇಸ್ ಡೈನಮಿಕ್ ನೇಚರ್. ಹಾಗೆ ಡೈನಮಿಕ್ ನೇಚರ್ ಅಂದ್ರೆ ಯಾವ್ದು ಸೂಟ್ ಆಗಲ್ಲ ಇಲ್ಲಿ? ಪ್ರೋಗ್ರಾಮ್ಡ್ ಡಿಸಿಷನ್ ಮೇಕಿಂಗ್. ಪ್ರೋಗ್ರಾಮ್ಡ್ ಅಂದ್ರೆ ಏನೋ, ಅದಕ್ಕೊಂದು ಪ್ರಾಪರ್ ಆಗಿರ್ತಕ್ಕಂಥ ಪ್ರೊಸೀಜರ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎಕನಾಮಿಕ್, ಓಕೆ, ಈಗ ಡಿಪ್ಲೇಷನ್ ಆಯ್ತು ಅಂತ ಅಂದ್ರೆ, ಸೊ ನೀವ್ ಏನ್ ಮಾಡ್ಬೇಕಾಗ್ತದೆ ಹಾಗಿದ್ರೆ? ಡಾವಿಶ್ ಅಕೊಮಡೇಟಿವ್ ಅಥವಾ ಎಕ್ಸ್ಪಾನ್ಷನಿಸ್ಟ್ ಮಾನಿಟರಿ ಅಥವಾ ಫಿಸ್ಕಲ್ ಪಾಲಿಸಿನ ಫಾಲೋ ಮಾಡಬೇಕಲ್ಲ. ಇದು ಪ್ರೀ ಡಿಟರ್ಮೈನ್ಡ್ ಪ್ರೋಗ್ರಾಮ್ಡ್ ಡಿಸಿಷನ್ ಇದೆ. ಆದ್ರೆ ಈ ಸಿಚುವೇಶನ್ ಹ್ಯಾಸ್ ದ ಅಡ್ಮಿನಿಸ್ಟ್ರೇಟಿವ್ ಮ್ಯಾನ್ ಆಗಿ ಈತ ಏನ್ ಮಾಡಕ್ ಆಗೋದಿಲ್ಲ ಹಾಗಿದ್ರೆ? ಸೊ ಪ್ರಾಪರ್ ಆಗಿರ್ತಕ್ಕಂತಹ ಡಿಸಿಷನ್, ಪ್ರೋಗ್ರಾಮ್ಡ್ ಡಿಸಿಷನ್ ಆಗೋದಿಲ್ಲ. ಹಾಗಾಗಿ ಈತನಿಗೆ ಅದ್ರ ಬಗ್ಗೆ ವೆಲ್ ನಾಲೆಜ್ ಇರುತ್ತಾ? ನೋ. ಹಾಗಿದ್ರೆ ಈತನಿಗೆ ಅದ್ರ ಬಗ್ಗೆ ಪ್ರಾಪರ್ ಆಗಿರ್ತಕ್ಕಂತಹ ಸೊ ನಾಲೆಜ್ ಕೂಡ ಇರೋದಿಲ್ಲ. ಸೊ ಯಾರಿಗೆ ಹಾಗಿದ್ರೆ? ಈ ನಮ್ಮ ಅಡ್ಮಿನಿಸ್ಟ್ರೇಷನ್ ಮ್ಯಾನ್ಗೆ ಪ್ರಾಪರ್ ಆಗಿ ನಾಲೆಜ್ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಇವ್ರು ಹೇಳ್ತಾರೆ, ಯಾರಿದು? ಹರ್ಬರ್ಟ್ ಸೈಮನ್ ಥಿಯರಿ ಇದೆ. ಥಿಯರಿ ಅಂತಂದ್ರೆ ಹಿಸ್ ಒಪಿನಿಯನ್ ಹಿ ಇಸ್ ಎಕ್ಸ್ಪ್ರೆಸಿಂಗ್. ಸೊ ಅವ್ರ ಪ್ರಕಾರ ಹಾಗಾಗಿ ಆಲ್ವೇಸ್ ದ ಅಡ್ಮಿನಿಸ್ಟ್ರೇಟಿವ್ ಮ್ಯಾನ್ ದೇ ಟ್ರೈ ಟು ಸ್ಯಾಟಿಸ್ಫೈಯಿಂಗ್. ನೋಡಿ, ನಾಟ್ ಆತ ಏನ್ ಹೇಳಿದ? ಎಕನಾಮಿಕ್ ಮ್ಯಾನ್ ಏನಂತ ಹೇಳ್ತಾರೆ ಇವರು? ದೇ ಟ್ರೈ ಟು ಮ್ಯಾಕ್ಸಿಮೈಸಿಂಗ್ ದ ಡಿಸಿಷನ್ಸ್. ಆದ್ರೆ ಈತ ಹೇಳ್ತಾ ಇದ್ದಾನೆ, ನೋ, ಅಡ್ಮಿನಿಸ್ಟ್ರೇಟಿವ್ ಮ್ಯಾನು ಮ್ಯಾಕ್ಸಿಮೈಸ್ ಮಾಡಕ್ ಬರಲ್ಲ. ಆದ್ರೆ ಇದ್ದದ್ರಲ್ಲೇ ಏನ್ ಮಾಡ್ಬೋದು ಹಾಗಿದ್ರೆ? ಓಕೆ, ಇದ್ದದ್ರಲ್ಲೇ ಸ್ಯಾಟಿಸ್ಫೈ ಮಾಡ್ಬೋದು. ಯಾಕೆ ಹೇಳಿದು? 100% ಪ್ರೀ ಡಿಫೈನ್ಡ್ ಅಲ್ಲ, ಬಟ್ ಇದು 100% ಪ್ರೀ ಡಿಫೈನ್ಡ್. ಹಾಗಾಗಿ ಹೀಗೆ ಪೊಲಿಟಿಕಲ್ ಅಂಡ್ ಎಕನಾಮಿಕಲ್ ಮ್ಯಾನ್ ಕಾನ್ಸೆಪ್ಟ್ ಅದು ಸ್ಯಾಟಿಸ್ಫೈಯಿಂಗ್ ಡಿಸಿಷನ್ಸ್ ಅಂಡ್ ಮ್ಯಾಕ್ಸಿಮೈಸಿಂಗ್ ಡಿಸಿಷನ್ಸ್ ಅನ್ನ ಆಧಾರವಾಗಿ ಇಟ್ಕೊಂಡು, ಅಥವಾ ಇದಕ್ಕೆ ನಾರ್ಮಲ್ ಆಗಿ ಏನಂತ ಕರೀತಾರೆ ಅಂದ್ರೆ ರ್ಯಾಷನಲ್ ಅಂತ ಹೇಳಿ ಕರೀತಾರೆ ಅವರು. ಸೊ ರ್ಯಾಷನಲ್ ಮ್ಯಾನು, ಸೊ ಈತ ಬೌಂಡೆಡ್ ರ್ಯಾಷನಲ್ ಅಂತ ಹೇಳಿ ಕರೀತಾನೆ. ಬೌಂಡೆಡ್ ಅಂದ್ರೆ ಏನು ಅಂದ್ರೆ he is bounded by some contingencies. ಯಾಕೆ ನಾನು ಹೇಳಿದೆ ಸಿಚುವೇಶನ್ ಹೆಂಗ್ ಬರುತ್ತೋ ಗೊತ್ತಿಲ್ಲ, ಹಾಗಾಗಿ ಬೌಂಡೆಡ್ ರ್ಯಾಷನಲ್. ಹಾಗೆ ನಾರ್ಮಲಿ ಅಡ್ಮಿನಿಸ್ಟ್ರೇಟಿವ್ ಮ್ಯಾನ್ ಹೇಗಿರ್ತಾನೆ ಅಂದ್ರೆ ಬೌಂಡೆಡ್ ರ್ಯಾಷನಲ್ ಆಗಿರ್ತಾನೆ. ಆದ್ರೆ ಒಬ್ಬ ಎಕನಾಮಿಕಲ್ ಮ್ಯಾನ್ ಹೇಗಿರ್ತಾನೆ ಅಂದ್ರೆ ರ್ಯಾಷನಲ್ ಮ್ಯಾನ್ ಆಗಿರ್ತಾನೆ. ಹಾಗೆ ರ್ಯಾಷನಲ್ ಯಾರಾಗಿರ್ತಾರೆ? ಅವರ ಒಂದು ಮ್ಯಾಕ್ಸಿಮೈಸಿಂಗ್ ಡಿಸಿಷನ್ ಇರುತ್ತೆ. ಆದ್ರೆ ಯಾರು ಬೌಂಡೆಡ್ ರ್ಯಾಷನಲ್ ಇರ್ತಾರೋ ಅವರ ಒಂದು ಡಿಸಿಷನ್ಸ್ ಹೆಂಗಿರ್ತದ? ಓನ್ಲಿ ಟು ಸ್ಯಾಟಿಸ್ಫೈ, ನಾಟ್ ಟು ಮ್ಯಾಕ್ಸಿಮೈಸ್. ಯಾಕಂದ್ರೆ ಮ್ಯಾಕ್ಸಿಮೈಸ್ ಮಾಡಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ಆಫ್ ಇದರ ಕಾಂಟಿಜೆನ್ಸೀಸ್, ಬಿಕಾಸ್ ಇದರ ಡೈನಮಿಕ್ ನೇಚರ್ ಇರೋದ್ರಿಂದ. ಹಾಗಾಗಿ ಸೊ ಇದನ್ನೇ ಇವ್ರು ಏನಂತ ಕರೀತಾರೆ ಅಂದ್ರೆ ಬೌಂಡೆಡ್ ರ್ಯಾಷನಾಲಿಟಿ ಡಿಸಿಷನ್ ಮೇಕಿಂಗ್ ಥಿಯರಿ ಅಂತ ಹೇಳಿ ಕರೀತಾರೆ. ಇದನ್ನು ಕೂಡ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸ್ ಇದೆ. ಸೊ ರೈಟ್, ಯಾವುದು? ಹರ್ಬರ್ಟ್ ಎ ಸೈಮನ್ ಅವರ ಬೌಂಡೆಡ್ ರ್ಯಾಷನಾಲಿಟಿ ಮಾಡೆಲ್. ಸೊ ಇದನ್ನ ಹೆಂಗ್ ಎಕ್ಸ್ಪ್ಲೇನ್ ಮಾಡ್ತೀರಿ ಅಂದ್ರೆ, ಸೊ ಎಕನಾಮಿಕ್ ಮ್ಯಾನ್ ವರ್ಸಸ್ ಪೊಲಿಟಿಕಲ್ ಮ್ಯಾನ್. ಹಾಗಿದ್ರೆ ಪೊಲಿಟಿಕಲ್ ಮ್ಯಾನ್ ಕ್ಯಾರೆಕ್ಟರ್ ಹೆಂಗಿರುತ್ತೆ, ಎಕನಾಮಿಕ್ ಮ್ಯಾನ್ ಕ್ಯಾರೆಕ್ಟರ್ ಹೆಂಗಿರುತ್ತೆ? ಸೊ ಹಾಗಿದ್ರೆ ಓಕೆ, ನಾರ್ಮಲ್ ಆಗಿ ಬೀಂಗ್ ಅಡ್ಮಿನಿಸ್ಟ್ರೇಟರ್ ಮ್ಯಾನ್ ಆಗಿ, ಸೊ ಹಾಗಿದ್ರೆ ಆತನ ಪ್ರಕಾರ 100% ಡಿಸಿಷನ್ಸ್ ಅನ್ನ ತಗೊಳಕ್ ಬರೋದಿಲ್ಲ. ಯಾಕೆ ತಗೊಳಕ್ ಬರೋದಿಲ್ಲ ಅನ್ನೋದು ಕೂಡ ನೀವು ಹೇಳ್ಬೇಕಾಗ್ತದೆ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ, ಯಾವುದೇ ಬರೀತೀರಾ ಅದಕ್ಕೆ ಅನೆಕ್ಡೋಟ್ ಅನ್ನ ಮೆನ್ಷನ್ ಮಾಡಿ, ಯಾನಿ ಕೇಸ್ ಸ್ಟಡೀಸ್ ಅನ್ನ ಟ್ರೈ ಟು ಕೋಟ್. ಅರ್ಥ ಆಯ್ತಲ್ಲ? ಸೊ ಬಿಕಾಸ್ ಅದನ್ನ ನಾವು ಲಾ ಲ್ಯಾಂಗ್ವೇಜ್ ಅಲ್ಲಿ ವಿ ನಾರ್ಮಲಿ ಟರ್ಮ್ ಇಟ್ ಆಸ್ ಅ ಇಲ್ಲುಸ್ಟ್ರೇಷನ್ಸ್ ಅಂತ ಹೇಳಿ ಕರಿತೀವಿ. ಸೊ ವಾಟ್ ಎವರ್ ದೇ ರೈಟ್, ಓಕೆ, ವಾಟ್ ಎವರ್ ಯು ಟ್ರೈ ಟು ಎಕ್ಸ್ಪ್ಲೇನ್, ಜಸ್ಟ್ ಎಕ್ಸ್ಪ್ಲೇನ್ ವಿತ್ ಅನ್ ಇಲ್ಲುಸ್ಟ್ರೇಷನ್. ಓಕೆ, ಒಂದೊಂದು ಇಲ್ಲುಸ್ಟ್ರೇಷನ್ ಅನ್ನ ಕೊಟ್ಬಿಟ್ಟು ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ಗಿವ್ ಗುಡ್ ಮಾರ್ಕ್ಸ್. ಅಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಬಟ್ ಇಲ್ಲುಸ್ಟ್ರೇಷನ್ ಹೆಂಗಿರ್ಬೇಕು ಅಂತಂದ್ರೆ ರಿಯಲ್ ಲೈಫ್ ಆಗಿರ್ಲಿ. ಅಥವಾ ರಿಯಲ್ ಲೈಫ್ ಅಂತ ಅಂದ್ರೆ ನೀವೆಲ್ಲೋ ಒಂದು ನೋಡಿರ್ತೀರಾ, ಅಥವಾ ಕರೆಂಟ್ ಅಫೇರ್ ಅಲ್ಲಿ ಯಾವುದೋ ಒಂದು ನ್ಯೂಸ್ ಓದಿರ್ತೀರಾ, ರೈಟ್? ಇಂಥವು ತುಂಬಾ ನ್ಯೂಸ್ ಬರ್ತವೆ ಲೋಕಲ್ ಪೇಜಸ್ ಅಲ್ಲಿ. ಯಾವುದೋ ನ್ಯೂಸ್ ಪೇಪರ್ ತೆಗೆದುಕೊಂಡ್ರೆ ನ್ಯೂಸ್ ಪೇಪರ್ ಲೋಕಲ್ ಪೇಜಸ್ ಏನ್ ಬರುತ್ತಲ್ಲ, ಅಲ್ಲಿರ್ತಕ್ಕಂತಹ
ಇಲ್ಲಸ್ಟ್ರೇಷನ್ಸ್ ಅನ್ನ ಕೇಸ್ ಸ್ಟಡೀಸ್ ಅನ್ನ ನೀವು ಕೊಟ್ಟಿದ್ದೆ ಆದ್ರೆ ದಟ್ ವುಡ್ ಬಿ ದಟ್ ಕುಡ್ ಇಲ್ಡ್ ಅ ಬಿಟ್ ಬೆಟರ್ ಮಾರ್ಕ್ಸ್ ಐ ಥಿಂಕ್, ರೈಟ್? ಸೊ ಹೀಗೆ ಸೊ ಡಿಸಿಷನ್ ಮೇಕಿಂಗ್ ಅಂದ್ರೆ ಫಸ್ಟ್ ನಿಮಗೆ ಗೊತ್ತಿರಲಿ, ಮೀನಿಂಗ್ ಗೊತ್ತಿರಲಿ, ಆಮೇಲೆ ಸೆಕೆಂಡ್ ಹಾಗಿದ್ರೆ ಡಿಸಿಷನ್ ಮೇಕಿಂಗ್ ನ ಓಕೆ ವಾಟ್ ಕೈಂಡ್ ಆಫ್ ದ ಸ್ಟೆಪ್ಸ್ ಇದಾವೆ ಅನ್ನೋದು ಗೊತ್ತಿರಲಿ. ಅದೇ ರೀತಿಯಾಗಿ ಮೂರನೇದ್ದು ನಾ ಡಿಸಿಷನ್ ಮೇಕಿಂಗ್ ಬಗ್ಗೆ ನೀವು ಹೇಳ್ತಾ ಇದ್ರಿ ಅಂದ್ರೆ ನಮ್ಮ ಹರ್ಬರ್ಟ್ ಅಲೆಕ್ಸಾಂಡರ್ ಸೈಮನ್ ಅವರ ದ ರ್ಯಾಷನಾಲಿಟಿ ಬೌಂಡೆಡ್ ಮಾಡೆಲ್ ಬಗ್ಗೆ ನೀವು ಡಿಸ್ಕಷನ್ ಮಾಡಬೇಕಾಗ್ತದೆ, ಹ್ಯಾಸ್ ಐ ಎಕ್ಸ್ಪ್ಲೈನ್. ಆಮೇಲೆ ಇನ್ನೊಂದು ಬೇಕಾದ್ರೆ ಯು ಕ್ಯಾನ್ ಟೇಕ್ ಇಟ್ ಆಸ್ ಅ ಟೈಪ್ಸ್. ಓಕೆ, ಟೈಪ್ಸ್ ಆಫ್ ಡಿಸಿಷನ್ ಆರ್ಗನೈಸೇಷನ್ ಇರುತ್ತೆ, ಪರ್ಸನಲ್ ಇರುತ್ತೆ, ಕೆಲವೊಂದು ಪ್ರೀ ಡಿಟರ್ಮೈಂಡ್ ಇರುತ್ತೆ, ಕೆಲವು ಪ್ರೀ ಡಿಟರ್ಮೈಂಡ್ ಇರೋದಿಲ್ಲ, ಕೆಲವೊಂದು ಇಂಟರ್ನಲ್ ಇರುತ್ತೆ, ಕೆಲವೊಂದು ಎಕ್ಸ್ಟರ್ನಲ್ ಇರುತ್ತೆ, ಕೆಲವೊಂದು ಫಾರ್ಮಲ್ ಇರುತ್ತೆ, ಕೆಲವೊಂದು ಇನ್ಫಾರ್ಮಲ್ ಇರುತ್ತೆ, ಹೀಗೆ. ಅಥವಾ ಕೆಲವೊಂದು ಡಿಸಿಷನ್ ಮೇಕಿಂಗ್ ಹೇಗಿರುತ್ತೆ, ವರ್ಟಿಕಲ್ ಡಿಸಿಷನ್ ಮೇಕಿಂಗ್, ಕೆಲವೊಂದು ಹಾರಿಜಾಂಟಲ್ ಡಿಸಿಷನ್ ಮೇಕಿಂಗ್, ರೈಟ್, ಕೆಲವೊಂದು ಹೆಕ್ಸಾಗೋನಲ್ ಅಥವಾ ಕ್ರಾಸ್ ಸೆಕ್ಷನ್ ಅಂತ ಹೇಳಿಕರೆ, ಹೀಗೆ ಹಲವಾರು ಆಗಿರ್ತಕ್ಕಂಥ ಡಿಸಿಷನ್ ಮೇಕಿಂಗ್ ನ ನೀವು ನೋಡಬಹುದು ಆಗ್ತದೆ ಇಲ್ಲಿ, ರೈಟ್. ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಡಿಸಿಷನ್ ಮೇಕಿಂಗ್. ಹಾಗಾದ್ರೆ ಇದನ್ನ ಮಾಡ್ಬೇಕಂದ್ರೆ ಹಾಗಾದ್ರೆ ಈಗ ಯಾವ ರೀತಿ ಆಗಿರ್ತಕ್ಕಂತಹ ಒಂದು ಬಿಲ್ಲು ನಿಮ್ಮ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗುತ್ತೆ, ಅದು ಕೂಡ ಒಂದು ಡಿಸಿಷನ್ ಮೇಕಿಂಗ್ ಎಕ್ಸಾಂಪಲ್ ಕೊಡಿ. ಅದು ಹೆಂಗೆ? ಸೊ ರೈಟ್, ಆರ್ಟಿಕಲ್ 266 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ, ಅಂಡ್ ಇಫ್ ಯು ವಾಂಟ್ ಟು ವಿಡ್ರಾ ಮನಿ, ರೈಟ್, ಹಾಗಾದ್ರೆ ಏನಾದ್ರೂ ನೀವು ಮನಿಯನ್ನ ವಿಡ್ರಾ ಮಾಡಬೇಕು ಅಂದ್ರೆ ಎಲ್ಲಿಂದ? ಓಕೆ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ. ಸೊ ಹಾಗಿದ್ರೆ ಯಾವ ತರ ಅದು ಡಿಸಿಷನ್ ಮೇಕಿಂಗ್ ಇರುತ್ತೆ, ಯಾವ್ಯಾವ ತರ ಪ್ರೊಸೀಜರ್ಸ್ ಇರುತ್ತೆ ಅನ್ನೋದು ಕೂಡ ಗೊತ್ತಿರಲಿ. ಇಲ್ಲ ಅಂದ್ರೆ ಇಫ್ ಯು ವಾಂಟ್ ಟು ಓಕೆ, ಯಾವಾಗಾದ್ರೂ ನಿಮಗೆ ಫಾರೆಕ್ಸ್ ಕ್ರೈಸಿಸ್ ಆಗಿದೆ ಅಂತ ಅನ್ಕೊಳ್ಳೋಣ, ರೈಟ್, ಏನಾಗಿದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಯಾನಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗಿದೆ ಅಥವಾ ಫಾರೆಕ್ಸ್ ಕ್ರೈಸಿಸ್ ಆಗಿದೆ ಅಂದ್ರೆ, ಸೊ ಹೌ ಎಕ್ಸಾಕ್ಟ್ಲಿ ಇಟ್ ಕ್ಯಾನ್ ಬಿ ಪ್ಯಾಸಿಫೈಡ್ ವಿತ್ ದ ಹೆಲ್ಪ್ ಆಫ್ ದ SDR. ಹಾಗಾದ್ರೆ SDR ಕೊಡಬೇಕು ಅಂತ ಅಂದಾಗ ಓಕೆ ಯು ಹ್ಯಾವ್ ಟು ಫಾಲೋ ಸಮ್ ಕೋಟಾ ಅಲ್ವಾ? ಹಾಗಾದ್ರೆ ಆ ಕೋಟಾ ಹೇಗೆ ಡಿಸೈಡ್ ಆಗ್ತದ? ವಿಚ್ ಇಸ್ ಬೇಸ್ಡ್ ಆನ್ ಶೇರ್, ಸಮಜ್ ಮೇ ಆ ಅಥವಾ ಇದಕ್ಕಿಂತ ಮುಂಚೆ SDR ಬಿಫೋರ್ ಏನಿರುತ್ತೆ, ಯು ಕ್ಯಾನ್ ಡೈರೆಕ್ಟ್ಲಿ ಆಕ್ಸೆಸ್ ದಿ RTP, ಓಕೆ, ರಿಸರ್ವ್ ಟ್ರಾನ್ಚೆ ಪೊಸಿಷನ್ ಅಂಡ್ ಕ್ರೆಡಿಟ್ ಟ್ರಾನ್ಚೆ ಪೊಸಿಷನ್. ಸೊ ಹಿಂಗೆ ಹಲವಾರು ಹೆಂಗಿದಾವಲ್ಲ, ಈ ತರ ಏನು ನಿಮ್ ಸಬ್ಜೆಕ್ಟ್ಸ್ ಅಲ್ಲಿ ನೀವು ಏನು ಓದಿರ್ತೀರಲ್ಲ ಅವುಗಳನ್ನ ನೀವು ಏನ್ ಮಾಡ್ಬೋದು ಇಲ್ಲಿ ದ ಬೆಸ್ಟ್ ಎಕ್ಸಾಂಪಲ್ ಆಗಿ ಏನ್ ಹೇಳ್ತಾ ಇದ್ದೀನಿ. ಸೊ ಮೇನ್ಸ್ ಈಸ್ ಆಲ್ ಅಬೌಟ್ ರೈಟ್ ನಾಟ್ ನೋಯಿಂಗ್ ಮೋರ್, ಬಟ್ ಇಟ್ ಈಸ್ ಹೌ ಯು ಪ್ರೆಸೆಂಟ್ ಬೈ ನೋಯಿಂಗ್ ಥಿಂಗ್ಸ್, ಅಥವಾ ವಾಟ್ ಯು ಹ್ಯಾವ್ ನೋನ್. ನಿಮಗೆ ಏನು ಗೊತ್ತಿದೆ ಅವನ್ನ ಹೇಗೆ ಬರೀತೀಯ ಅಥವಾ ಹೆಂಗೆ ಪ್ರೆಸೆಂಟ್ ಮಾಡ್ತೀಯ ಅದ್ರ ಮೇಲೆ ಮೇನ್ಸ್ ಡಿಸೈಡ್ ಆಗ್ತದೆ. ಹಾಗಾಗಿ ಮೇನ್ಸ್ ಈಸ್ ಆಲ್ ಅಬೌಟ್ ಓಕೆ how you think, how you present. It's not about reading and it's not about having more knowledge. ಓಕೆ, ನಿಮ್ಮ ಹತ್ರ ಲಿಮಿಟೆಡ್ ನಾಲೆಜ್ ಇದ್ರೂ ಕೂಡ ಸಬ್ಜೆಕ್ಟ್ಸ್ ಅನ್ನ ಚೆನ್ನಾಗಿ ಎಫಿಷಿಯಂಟ್ ಆಗಿ ಯೂಸ್ ಮಾಡೋ ಕಲೆ ಗೊತ್ತಿದ್ರೆ ಖಂಡಿತ ಯು ವಿಲ್ ಕ್ಲಿಯರ್ ದ ಮೇನ್ಸ್. ಆಮೇಲೆ ಈ ತರ ಎಕ್ಸಾಂಪಲ್ಸ್ ಓಕೆ ಓನ್ಲಿ ಫ್ಯೂ ಪೀಪಲ್ ಕ್ಯಾನ್ ಗಿವ್, ರೈಟ್. ಹಾಗಿದ್ರೆ ನೀವು ಅದನ್ನು ಕೊಡೋರು ನೀವು ಆಗ್ಬೇಕು ಅಂತಂದ್ರೆ ಅಗೇನ್ ಹೇಳ್ತಾ ಇದ್ದೀನಲ್ಲ, ಥಿಂಕ್ ಮಾಡ್ರಿ, ರೈಟ್. ಹೇಗೆ ಯಾವ ತರ ಆಗಿದೆ, ಬೇರೆ ಸಬ್ಜೆಕ್ಟ್ಸ್ ಇಂದ ಯಾವ ತರ ಲಿಂಕ್ ಆಗ್ತದೆ, ಯಾವ ತರ ಹೆಲ್ಪ್ ಆಗುತ್ತೆ ನಮಗೆ, ಆ ತರ ನೀವು ಯೋಚನೆ ಮಾಡೋದನ್ನ ಕಲಿಬೇಕಾಗ್ತದೆ, ರೈಟ್. ಸೊ ಹೀಗೆ ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಓಕೆ, ನಾನು ಬ್ರೀಫ್ ಐಡಿಯಾ ಕೊಟ್ಟಿದ್ದೀನಿ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಓಕೆ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು ಎನಿ ಬುಕ್ ಯು ಕ್ಯಾನ್ ರೀಡ್, ಓಕೆ, ಬಟ್ ಸ್ವಲ್ಪ ನಾನು ಓವರ್ ವ್ಯೂ ಕೊಟ್ಟಿರ್ತೀನಿ. ಸೊ ಹಾಗೆ ನೀವು ಏನ್ ಮಾಡ್ಬೋದು, ಕುತ್ಕೊಂಡು ಓದಿದ್ರೆ ಯು ಕ್ಯಾನ್ ಆಡ್ ಮೆನಿ ಥಿಂಗ್ಸ್, ಕ್ಲಿಯರ್. ಸೊ ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಚೀಸ್ ಇದೆ ಇಲ್ಲಿ, ಯಾವ್ದಪ್ಪ ಅಂದ್ರೆ ಅಥಾರಿಟಿ. ಏನ್ ಸರ್ ಆಗಿದ್ರೆ ಸೇಮ್ ಏನೇ ಓದ್ತಾರೆ ಫಸ್ಟ್ ಮೀನಿಂಗ್. ಸೊ ಅಥಾರಿಟಿ ಅಂದ್ರೆ ಏನಪ್ಪಾ ಅಂತ ಅಂದ್ರೆ, ಸೊ ಇಟ್ ಈಸ್ ದ ಲೆಜಿಟಿಮೇಟ್ ಪವರ್. ಅರ್ಥ ಆಯ್ತಲ್ವಾ? ದ ಪವರ್ ಅಂತ ಅಂದ್ರೆ ಇಟ್ಸ್ ಎಬಿಲಿಟಿ ಟು ಸಮಥಿಂಗ್, ರೈಟ್. ಎವ್ರಿಬಡಿ ಹ್ಯಾಸ್ ಪವರ್, ರೈಟ್. ಎವ್ರಿಬಡಿ ಹ್ಯಾಸ್ ಪವರ್, ರೈಟ್. ಫಾರ್ ಎಕ್ಸಾಂಪಲ್ ಒಬ್ಬ ಕಳ್ಳತನ ಮಾಡಿ ಹೋಗ್ತಾ ಇದ್ದಾನೆ ಅಂತ ಅಂದ್ರೆ ಆತನನ್ನ ಚೇಸ್ ಮಾಡಿ ಓಕೆ ಹೊಡಿತಕ್ಕಂಥ ಪವರ್ ಎಲ್ರಿಗೂ ಇದೆ. ಇಟ್ಸ್ ಅ ಪವರ್, ಇಟ್ಸ್ ಅ ಎಬಿಲಿಟಿ. ಬಟ್ ನಿಮಗೆ ಲಾ ಏನ್ ಮಾಡಲ್ಲ ಅಂದ್ರೆ ದಟ್ ಓಕೆ ದಟ್ ಕೈಂಡ್ ಆಫ್ ಥಿಂಗ್ಸ್ ಅನ್ನ ಪ್ರಮೋಟ್ ಮಾಡೋದಿಲ್ಲ. ಸಮಜ್ ಮೇ ಆ ರಹಾ ಹೈ ನಾ? ಹಾಗಾಗಿ ಪವರ್ ಇಸ್ ಅ ಯೂನಿವರ್ಸಲ್ ಬಟ್ ಅಥಾರಿಟಿ ಈಸ್ ಓಕೆ ಅಥಾರಿಟಿ ಈಸ್ ಲಿಮಿಟೆಡ್. ಹಾಗಾಗಿ ಅಥಾರಿಟಿ ಅಂದ್ರೆ ಏನು ಅಂದ್ರೆ ಲಾ ಸಪೋರ್ಟೆಡ್, ಅದು ಸಪೋರ್ಟ್ ಇರಬೇಕು ಪ್ಲಸ್ ಅದು ಪವರ್ ಇರಬೇಕು. ಹಾಗೆ ಅದಕ್ಕೆ ಏನು ಲಾ ಅಂದ್ರೆ ಲೆಜಿಟಿಮೇಟ್ ಪವರ್ ಏನಿದೆ, ಸೊ ಅದಕ್ಕೆ ನಾವೇಂತ ಕರಿತೀವಿ, ಅಥಾರಿಟಿ ಅಂತ ಹೇಳಿ ಕರಿತೀವಿ. ಸೇಮ್ ಆಗಿದ್ರೆ ಮೀನಿಂಗ್ ಆಯ್ತಾ? ಟೈಪ್ಸ್ ಆಫ್ ಅಥಾರಿಟಿ, ತುಂಬಾ ಟೈಪ್ಸ್ ಆಫ್ ಅಥಾರಿಟಿ ನೀವು ಹೇಳ್ಬೋದಲ್ವಾ. ಫಾರ್ ಎಕ್ಸಾಂಪಲ್ ಕೆಲವೊಂದು ಗವರ್ನಮೆಂಟ್ ಓಕೆ ಹಿಂಗೆ ಹೇಳ್ಬೋದು, ಕೆಲವೊಂದು ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸ್ ಇದೆ, ಕೆಲವೊಂದು ಲೀಗಲ್ ಅಥಾರಿಟೀಸ್ ಇದೆ, ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಅಥವಾ ಫಾರ್ಮಲ್ ಅಥಾರಿಟಿ, ಇನ್ಫಾರ್ಮಲ್ ಅಥಾರಿಟಿ, ರೈಟ್. ಹೀಗೆ ಯು ಕ್ಯಾನ್ ಸೇ.
ಆಮೇಲೆ ಅದಾದ ನಂತರ ಈ ಅಥಾರಿಟಿ ಆಮೇಲೆ ಕೆಲವೊಂದು ಬ್ರಾಡರ್ ಅಥಾರಿಟಿ, ನ್ಯಾರೋವರ್ ಅಥಾರಿಟಿ ಅಂತ ಹೇಳಿ ಬರ್ತವೆ, ಅವನು ಕೂಡ ಯು ಕ್ಯಾನ್ ಗಿವ್. ಹಿಂಗೆ ಬರಿಬೇಕಂತ ಏನೂ ಇಲ್ಲ. ಆಗ ಅರ್ಥ ಆಯ್ತು ಅಂತಂದ್ರೆ ಯು ಕ್ಯಾನ್ ಪ್ರೆಸೆಂಟ್. ಸೊ ಹೇಗಿರುತ್ತೋ ಆ ಒಂದು ಓಕೆ ವೇ ಪ್ರಕಾರ ನೀವು ಪ್ರೆಸೆಂಟ್ ಮಾಡಬಹುದಾಗ್ತದೆ ಅದನ್ನು. ಅಷ್ಟೇ ಅಲ್ಲದೆ ಈ ಅಥಾರಿಟಿಯ ಸೋರ್ಸ್ ನೋಡಿ, ನಿಮ್ಗೆಲ್ಲ ಕೇಳಿರ್ತೀರಾ, ಐ ಥಿಂಕ್ ಕೆಲವೊಂದು ಕಾಂಗ್ರೋ ಕೋಡ್ಸ್ ಅಂತ ಓದಿರ್ತೀರಾ ನೀವು, ರೈಟ್? ಕಾಂಗ್ರೋ ಕೋಡ್ಸ್ ಅಂತ ಹೇಳಿ ಓದಿರ್ತೀರಾ. ಇದು ಟ್ರೆಡಿಷನಲ್ ಟೈಪ್ ಆಫ್ ಅಥಾರಿಟಿ. ಅಂದ್ರೆ ಕೆಲವೊಂದು ಸಾರಿ ರಿಲಿಜನ್ ಅಥಾರಿಟಿ ಕೊಡುತ್ತೆ, ಕೆಲವೊಂದು ಸಾರಿ ನಿಮ್ಮ ಸಿಸ್ಟಮ್ ಆಸ್ ಅ ಸೋಷಿಯಲ್ ಸ್ಟ್ರಾಟಾ ಏನಿದೆ, ರೈಟ್? ನಿಮ್ಗೆಲ್ಲ ಗೊತ್ತಾಯಿದೆ ಆ ಸೋಷಿಯಲ್ ಸ್ಟ್ರಾಟಾದಲ್ಲಿ ಹಳೆ ಕಾಲದಲ್ಲಿ ಇತ್ತಲ್ವಾ ಪಟೇಲ, ಗೌಡ, ಸೊ ರೈಟ್. ಸೊ ಹಾಗಿದ್ರೆ ಅದೊಂದು ಟ್ರೆಡಿಷನಲ್ ಅಂತ ಓಕೆ ವಾಟ್ ಯು ಸೇ ದಟ್ ಒಂದು ಕನ್ವೆನ್ಷನಲ್ ಅಂತ ಏನ್ ಕರಿತೀವಲ್ಲ ಅದು ಹೇಳ್ಬೋದು. ಅಥವಾ ಕೆಲವೊಂದ್ ಸಾರಿ ರಿಲಿಜನ್, ನಿಮ್ಗೆಲ್ಲ ಗೊತ್ತೇ ಇದೆ, ಕೆಲವೊಂದ್ ಸಾರಿ ಪ್ರೀಸ್ಟ್ಗಳೇ ಏನಾಗಿರ್ತಾರೆ. ಫಾರ್ ಎಕ್ಸಾಂಪಲ್ ಋಗ್ವೇದಿಕ್ ಪೀರಿಯಡ್ ಅನ್ನು ನೀವು ತೆಗೆದುಕೊಂಡ್ರೆ ಅಲ್ಲಿ ಎಂಟೈರ್ ನಾಟ್ ಋಗ್ವೇದಿಕ್, ಸ್ಪೆಷಲಿ ದ पोस्ट ऋग्वेदिक पीरियड, यानी आपका ಅಥರ್ವಣ ವೇದ यानी ಯಜುರ್ವೇದ ಪೀರಿಯಡ್ ಅನ್ನು ನೀವು ತೆಗೆದುಕೊಂಡ್ರೆ, ಸೊ ಅಲ್ಲಿ ಹಾಗಿದ್ರೆ ಹೆಂಗೆ ದ ಬ್ರಾಹ್ಮಣಿಕಲ್ ಸಿಸ್ಟಮ್ ವಾಸ್ ಡಾಮಿನೇಟೆಡ್, ರೈಟ್? ಆಮೇಲೆ ಇನ್ನೊಂದು ಆ ಟೈಮಲ್ಲಿ ನೀವು ಏನೇ ನೋಡಿದ್ರು ಕೂಡ, ಸೊ ಎಂಟೈರ್ ದ ಪೊಲಿಟಿಕಲ್ ಥಿಂಗ್ ವಾಸ್ ಹೆಡೆಡ್ ಬೈ ದ ಪುರೋಹಿತ್ ಅಲ್ವಾ. ಸೊ ಪುರೋಹಿತ್ ಏನ್ ಮಾಡ್ತಾನೆ, ಅಥವಾ ರಾಜ್ಗುರು ಅಂತ ಏನ್ ಕರೀತಾ ಇದ್ರು, ಸೊ ಅವ್ರು ಏನೇನ್ ಹೇಳ್ತಾ ಇದ್ರು ಅದನ್ನೇ ಪಾಲಿಸ್ತಾ ಇದ್ರು. ಹಿಂಗೆ ಕೆಲವೊಂದು ಹೇಗಿರುತ್ತೆ, ರಿಲಿಜನ್ ಬೇಸ್ಡ್ ಇರುತ್ತೆ. ಸೊ ಕೆಲವೊಂದ್ ಸಾರಿ ಏನಾಗುತ್ತೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಪವರ್ಸ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಸುಪ್ರೀಂ ಕೋರ್ಟ್ ಇದೆ, ಹಾಗಾದ್ರೆ ಆರ್ಟಿಕಲ್ 13 ಏನ್ ಹೇಳುತ್ತೆ, ಇಟ್ಸ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಸೇಸ್ ಬಟ್ ಇಂಪ್ಲೈಡ್. ಏನು ಅಂತ ಅಂದ್ರೆ, ಯಾವುದೇ ಒಂದು ಲಾ ಆಗಲಿ, ಯಾವುದೇ ಒಂದು ಬಿಹೇವಿಯರ್ ಆಗಲಿ, ಯಾರ್ದು ಗವರ್ನಮೆಂಟ್, ಇಫ್ ಇಟ್ ಸೀಮ್ಸ್ ಆರ್ಬಿಟ್ರೇಟರಿ ಅಂತ ಅಂದ್ರೆ ಓಕೆ ಫಾರ್ ದೇರ್ ಓನ್ ಸೇಕ್, ನಾಟ್ ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಸೊ ರೈಟ್, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ವಿರುದ್ಧ ಇರುತ್ತದೆ ಅದು ಆಕ್ಚುಲಿ. ಸೊ ಹಾಗಾಗಿ ತಮ್ಮ ಓಕೆ ಸೇಕ್ಗೆ ಏನಾದ್ರು ಅವರು ಲಾ ಪಾಸ್ ಮಾಡಿದ್ರೆ, ಅವಾಗ ಸುಪ್ರೀಂ ಕೋರ್ಟ್ ಆನ್ ದ ಗ್ರೌಂಡ್ ದಟ್ ಇಟ್ ಇನ್ಕನ್ಸಿಸ್ಟೆನ್ಸ್ ವಿತ್ ದಿ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ ಇವ್ರು ಏನ್ ಮಾಡ್ಬೋದು, ಹಾಗಿದ್ರೆ ಅವುಗಳನ್ನ ರಿಮೂವ್ ಮಾಡ್ಬೋದಲ್ವಾ. ಹಾಗೆ ಇದು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಹಾಗೆ ಕಾನ್ಸ್ಟಿಟ್ಯೂಷನ್ ಇವನ್ ಆಲ್ಸೋ ಫರ್ನಿಶಸ್ ಸಮ್ ಕೈಂಡ್ ಆಫ್ ಓಕೆ ಅಥಾರಿಟಿ. ಕೆಲವೊಂದ್ ಸಾರಿ ಲಾ, ಈಗ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಇದೆ ಅಲ್ವಾ, ಆ ಗ್ರೀನ್ ಟ್ರಿಬ್ಯುನಲ್ ಇರಲಿ, ಅಥವಾ ಕೈಂಡ್ ಆಫ್ ಟ್ರಿಬ್ಯುನಲ್ಸ್ ಲೈಕ್ 323 and 323A ಏನೇನು ಕೊಟ್ಟಿದಾರಲ್ವ, ಸೊ ಆ ಟ್ರಿಬ್ಯುನಲ್ಸ್ಗೆ ಪವರ್ ಸಿಕ್ಕಿದ್ದು, ಅಥವಾ ಸೆಬಿಗೆ ಪವರ್ ಸಿಕ್ಕಿದ್ದು, RBIಗೆ ಪವರ್ ಸಿಕ್ಕಿದ್ದು, ರೈಟ್? ಇವೆಲ್ಲವೂ ಕೂಡ ಪವರ್ ಸಿಕ್ಕಿದ್ದು ಯಾವ್ದ್ರಿಂದ, ಕೆಲವೊಂದು ಕಾನೂನುಗಳಿಂದ. ಸೊ ಹಾಗಾಗಿ ಯು ಕ್ಯಾನ್ ಕೋರ್ಟ್ ಓಕೆ ಇದು ಲೀಗಲ್ ಅಂತ ಹೇಳಿ ಕರಿತೀವಿ. ಹೀಗೆ there are different kind of the sources that so we have. ಆಮೇಲೆ ಸಮ್ ಟೈಮ್ ಏನಾಗ್ತದ ಅಂತಂದ್ರೆ, ಈಗ ನೀವೆಲ್ಲ ನೋಡಿರ್ತೀರ ನೆಪೋಲಿಯನ್ ಯಾವ ತರ ಬೆಳೆದ, ರೈಟ್? ಫ್ರೆಂಚ್ ರೆವಲ್ಯೂಷನ್ ಆಗದೆ ಹೋಗಿದ್ರೆ ನೆಪೋಲಿಯನ್ನೇ ಕಾಣ್ತಾ ಇರಲಿಲ್ಲ, ರೈಟ್? ಹಿಂಗೆ ಕೆಲವೊಂದು ವ್ಯಕ್ತಿಗಳ ಒಂದು ಕೆರಿಸ್ಮಾ ಕೂಡ, ಆ ಕರಿಸ್ಮೆಟಿಕ್ ಓಕೆ ಒಂದು ಇದು ಏನಿದೆ ಅಲ್ವಾ, ನೇಚರ್ ಏನಿದೆಯಲ್ಲ, ಅದು ಕೂಡ ಸಮ್ ಟೈಮ್ ಏನ್ ಮಾಡುತ್ತೆ, ನನಗೆ ಅಥಾರಿಟಿಯನ್ನು ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಇವನ್ ಗಾಂಧೀಜಿ ಅವರು ಕೂಡ ಅಷ್ಟೇ, ರೈಟ್? ಸೊ ಗಾಂಧೀಜಿ ಯಾವ ರೀತಿ ಆಗಿರ್ತಕ್ಕಂಥ ರೈಟ್ ಓಕೆ ಒಬ್ಬ ನ್ಯಾಷನಲ್ ಲೀಡರ್ ಆಗಿ, ಆಸ್ ಫ್ರಮ್ ಅ ಲೋಕಲ್ ಲೀಡರ್ ಇಂಟು ನ್ಯಾಷನಲ್ ಲೀಡರ್ ಆಗಿ ಅವ್ರು ಹೆಂಗೆ ಜರ್ನಿ ಶುರುವಾಯಿತು, ಬಿಕಾಸ್ ಆಫ್ ಹಿಸ್ ಅ ಕ್ಯಾರೆಕ್ಟರ್, ಬಿಕಾಸ್ ಆಫ್ ಹಿಸ್ what I say is objectives and his constructive ideas, right? ಸೊ ಹೀಗೆ ಬಿಕಾಸ್ ಆಫ್ ವ್ಯಕ್ತಿಯಿಂದಾನೇ ಏನಾಗಿದೆ ಅಂತಂದ್ರೆ ಆ ಒಂದು ಅಥಾರಿಟಿ ಅವರಿಗೆ ಸಿಕ್ಕಿದೆ. ಇದಾದ ನಂತರ ಕೆಲವೊಂದು ಅಥಾರಿಟಿ ಮತ್ತೆ ಹೇಗಿರುತ್ತೆ ಅಂತಂದ್ರೆ ಪೊಸಿಷನ್ ಇಂದ ಸಿಕ್ಕಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ KS ಆಗ್ತೀವ, ಅಥವಾ KS ನೀವ್ ಏನಾಗ್ತಿರ್ತೋ, IAS ಏನಾಗ್ತಿರಲ್ವ, ಸೊ ಹಾಗೆ ನಿಮ್ಗೆ ಒಂದು ಅಥಾರಿಟಿ ಓಕೆ ಒಂದು ಪೊಸಿಷನ್ ಸಿಗುತ್ತೆ. ಆ ಪೊಸಿಷನ್ ಇಂದ ಏನಾಗ್ತದೆ ಅಂದ್ರೆ ನಿಮ್ಗೆ ಅಥಾರಿಟಿ. ಹಾಗೆ ಇದಕ್ಕೆ ಪೊಸಿಷನಲ್ ಥಿಯರಿ ಆಫ್ ಅಥಾರಿಟಿ ಅಂದ್ರೆ ಕೆಲವೊಂದು ಥಿಯರೀಸ್ ಇದೆ ಅಲ್ಲಿ. ಪೊಸಿಷನಲ್ ಅಂತಂದ್ರೆ ಅಥಾರಿಟಿಯ ಮೂಲ ಯಾವುದು ಅಂತ ಹೇಳ್ತಾರೆ ಇವರು, ನಿಮ್ಮ ಪೊಸಿಷನ್ ಅಂತ ಹೇಳ್ತಾರೆ. ಓಕೆ ಇದನ್ನ ಈ ನಮ್ಮ ನಾರ್ಮಲಿ ಇಟ್ಸ್ ಅ ಟ್ರೆಡಿಷನಲ್ ಟೈಪು, ಲೈಕ್ ಹೆನ್ರಿ ಫೈಲ್ ಅವರು, ಅಥವಾ ಮಾರ್ಕ್ಸ್ ವೆಬರ್ ಅವರು, ಅಥವಾ ಬೇರೆ ಬೇರೆ ಹಲವಾರು ಓಕೆ ಕ್ಲಾಸಿಕಲ್ ಅಡ್ಮಿನಿಸ್ಟ್ರೇಟರ್ಸ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಥಿಂಕರ್ಸ್ ಅಥವಾ ಫಿಲಾಸಫರ್ಸ್ ಯಾರಿದ್ದಾರೆ ಅವರೆಲ್ಲರೂ ಇದನ್ನು ಕೋಟ್ ಮಾಡ್ತಾರೆ. ಆದ್ರೆ ನಮ್ಮ ಯಾರದು ನಮ್ಮ ಓಕೆ ಬರ್ನಾರ್ಡ್ ಅಂತ ಹೇಳಿ ಬರ್ತಾರೆ, ಎರ್ವಿಂಗ್ ಚೆಸ್ನರ್ ಬರ್ನಾರ್ಡ್ ಅಂತ ಹೇಳಿ. ಸೊ ಇವ್ರು ಹೇಳ್ತಾರೆ ಅದು ಹಂಗೆ ಅಲ್ಲಪ್ಪ. ಈಗ ಹೆಂಗಾಗುತ್ತೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದ್ ಸಾರಿ ಅಥಾರಿಟಿ ಇರುತ್ತೆ ಆದ್ರೆ ಜನ ಒಪ್ಪಿರೋದಿಲ್ಲ, ಪೊಸಿಷನ್ ಇರುತ್ತೆ ಜನ ಒಪ್ಪಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಸಿರಿಯಾ, ಹೌದಲ್ಲ? ಸಿರಿಯಾ ನಿಮ್ಗೆಲ್ಲ ಗೊತ್ತೇ ಇದೆ, ISIL, ದಟ್ಸ್ ಆಫ್ ದ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಲೆವೆಂಟ್, ಆರ್ ISIS ಅಂತ ಏನದು ಕನ್ವರ್ಟ್ ಆಯ್ತು, ಅಥವಾ ಕುರ್ದಿಸ್ ಅಥವಾ ರುಜಾವಾ ರೆವಲ್ಯೂಷನ್ ಇರ್ಬೋದು, ಜಸ್ಮಿನ್ ರೆವಲ್ಯೂಷನ್ ಅಂತ ಏನ್ ಕರಿತೀವಿ, ರೈಟ್? ಹಾಗೆ ಜಸ್ಮಿನ್ ರೆವಲ್ಯೂಷನ್ ಅಥವಾ
ಈ ಪ್ರೋ ಡೆಮೋಕ್ರೆಟಿಕ್ ಪ್ರೊಟೆಸ್ಟ್ ವೇರ್ ಇನ್ ಹಾಂಗ್ಕಾಂಗ್, ರೈಟ್. ಇವೆಲ್ಲ ಏನ್ ಇಂಡಿಕೇಟ್ ಮಾಡ್ತೇವೆ ಅಂತ ಅಂದ್ರೆ, ಇಲ್ಲ ರೈಟ್ ಪೊಸಿಷನ್ ಇಂದ ಸಾಧ್ಯ ಇಲ್ಲಪ್ಪ, ಅದನ್ನ ನಾವ್ ಏನ್ ಮಾಡ್ಬೇಕಾಗತ್ತೆ, ಅಕ್ಸೆಪ್ಟ್ ಮಾಡ್ಬೇಕಾಗ್ತದ. ಎಲ್ಲಿವರೆಗೂ ಜನ ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲಲ್ಲ, ಸೊ ಅಲ್ಲಿವರೆಗೂ ಏನಾಗೋದಿಲ್ಲ, ಹಾಗಿದ್ರೆ ಆ ಅಥಾರಿಟಿ ಅನ್ನೋದು ಇರೋದಿಲ್ಲ ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಲ್ಲ? ಇದು ನಾವ್ ಏನ್ ಕರಿತೀವಿ ಹಾಗಿದ್ರೆ ಅಕ್ಸೆಪ್ಟೆನ್ಸ್ ಥಿಯರಿ ಆಫ್ ಅಥಾರಿಟಿ. ಹೀಗೆ ಬೇರೆ ಬೇರೆ ರೀತಿಯಾಗಿದೆ. ಆಮೇಲೆ ಇನ್ನೊಬ್ರು ಬರ್ತಾರಲ್ವ, ನಮ್ಮ ಮೇರಿ ಪಾರ್ಕರ್ ಪೊಲೆಟ್ ಅಂತ ಹೇಳಿ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಪ್ಪ ಅಥಾರಿಟಿ ಅನ್ನೋದು ಹಂಗಿರೋದಿಲ್ಲ, ಅಥಾರಿಟಿ ನಾರ್ಮಲಿ ನೀವು ಮಾಡೋ ಕೆಲಸದ ಮೇಲೆ ಬರುತ್ತೆ ಅಂತ ಹೇಳ್ತಾರೆ. ಓಕೆ, ಕೆಲಸದ ಮೇಲೆ ಬರ್ತದ, ರೈಟ್. ಯಾಕೆಂತಂದ್ರೆ ಒಂದು ಆರ್ಗನೈಸೇಷನ್ ಅಂತ ತೆಗೆದುಕೊಂಡ್ರೆ, ಆ ಆರ್ಗನೈಸೇಷನ್ ಅಲ್ಲಿ ಏನಿರುತ್ತೆ ಅಂದ್ರೆ ಬೇರೆ ಬೇರೆ ರೀತಿಯಾಗಿರೋ ಕೆಲಸಗಳು ಇರ್ತವೆ. ಒಂದು ಕೆಲಸ ನೇಚರ್ ಬೇರೆ, ಮತ್ತೊಂದು ಕೆಲಸದ ನೇಚರ್ ಬೇರೆ. ಸೊ ಹಾಗಾಗಿ ಆ ಒಂದು ಅಥಾರಿಟಿಗಳು ನಾರ್ಮಲಿ ಸೊ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತದ, ಯಾವ್ದ್ರ ಮೇಲೆ ಡಿಫೈನ್ ಮಾಡ್ಬೋದು ಅಂತಂದ್ರೆ, ಸೊ ಬೇಸ್ಡ್ ಆನ್ ಫಂಕ್ಷನ್. ಹಾಗಾಗಿ ಅದಕ್ಕೆ ಫಂಕ್ಷನಲ್ ಅಥಾರಿಟಿ ಅಂತ ಹೇಳಿ ನಮ್ಮ ಮೇರಿ ಪಾರ್ಕರ್ ಪೊಲೆಟ್ ಅವರು ಹೇಳ್ತಾರೆ. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಏನು ಥಿಯರೀಸ್ಗಳಿದಾವೆ. ಬಟ್ ಎಲ್ಲಾ ಥಿಯರೀಸ್ ಅಗೇನ್ ಹೆಂಗೆ ಕೋಟ್ ಮಾಡಿ ಯು ಕ್ಯಾನ್, ಓಕೆ ನಿಮ್ಗೆಲ್ಲ ಓದಿರ್ತೀರಪ್ಪ, ಇವೆಲ್ಲ ಗೊತ್ತಿರ್ತವೆ, ಬಟ್ ಥಿಂಕ್ ಮಾಡಿರಲ್ಲ ಅಷ್ಟೇ. ಈ ಥಿಂಕ್ ಮಾಡಿಬಿಟ್ಟು ಯು ನೀಡ್ ಟು ಇನ್ಕಲ್ಕೇಟ್ ದೆಮ್ ಇನ್ ಯುವರ್ ಆನ್ಸರ್ಸ್, ರೈಟ್. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ, ರೈಟ್. ಏನ್ ಹೇಳ್ತೀನಿ ಅಂದ್ರೆ ಒಂದು ಕ್ಲಾರಿಟಿ ಇರಲಿ. ಈಗ ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದು ಆನ್ಸರ್ ಬರ್ದಿರ್ತೀನಿ, ಆ ಆನ್ಸರ್ ಅನ್ನ ಬರೆದು ನನಗೆ ಒಳ್ಳೆ ಮಾರ್ಕ್ಸ್ ಈ ಸಾರಿ ಬಂದೈತೆ, ಅರ್ಥ ಆಯ್ತಾ? ನೆಕ್ಸ್ಟ್ ಟೈಮ್ ಏನಾದ್ರು ಅದನ್ನೇ ಕಾಪಿ ಮಾಡಿ ಬರೆದ್ರೆ ಖಂಡಿತ ಐ ನೆವರ್ ಸೇ ಯು ವಿಲ್ ಗೆಟ್ ದ ಸೇಮ್ ಮಾರ್ಕ್ಸ್ ಅಂಡ್ ಯು ಕ್ಯಾನ್ ಬಿ ರೆಡ್ಯೂಸ್ಡ್ ವೆರಿ ಲೋವರ್ ಮಾರ್ಕ್ಸ್. ಓಕೆ, ನಿನ್ ಮಾರ್ಕ್ಸ್ ತುಂಬಾ ಕಡಿಮೆ ಆಗ್ಬೋದು. ಹಾಗಾದ್ರೆ ಇಟ್ಸ್ ಆಲ್ ಅಬೌಟ್ ಟೈಮ್ ಅಂಡ್ ಇಟ್ಸ್ ಆಲ್ ಅಬೌಟ್ ಹೌ ಯು ಥಿಂಕ್ ಅಂಡ್ ಹೌ ಯು ಪ್ರೆಸೆಂಟ್. ಅರ್ಥ ಆಗ್ತಿದೆ ಅಲ್ವಾ? ಎಸ್. ಸೊ ಅಂಡ್ ದಿಸ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಅಂಡ್ ಇಟ್ಸ್ ಅಬೌಟ್ ದಿ ಅಥಾರಿಟಿ. ಅಥಾರಿಟಿ ಅಂದ್ರೆ ಗೊತ್ತಾಯ್ತು. ಸೊ ಮೀನಿಂಗ್ ಆಫ್ ಅಥಾರಿಟಿ ಗೊತ್ತಾಯ್ತು, ಟೈಪ್ಸ್ ಆಫ್ ಅಥಾರಿಟಿ ಗೊತ್ತಾಯ್ತು, ಥಿಯರೀಸ್ ಆಫ್ ಅಥಾರಿಟಿ ಗೊತ್ತಾಯ್ತು, ರೈಟ್. ಹಾಗಿದ್ರೆ ಅಥಾರಿಟಿ ಹೇಗೆ ಹೈರಾರ್ಕಿಕಲ್ ಮಾಡೆಲ್ ಹಾಗೆ ಅಥಾರಿಟಿ ವರ್ಸಸ್ ಹೈರಾರ್ಕಿನ ನೀವು ತೆಗೆದುಕೊಂಡ್ರೆ, ಸೊ ನಾರ್ಮಲಿ ಹಾಗಿದ್ರೆ ನೀವೇನ್ ಮಾಡ್ಬೋದಾಗಿದ್ರೆ ಇಟ್ ಆಕ್ಚುಲಿ ಅಕ್ವೈರ್ಸ್ ದಿ ಟಾಪ್ ಪೊಸಿಷನ್, ದ ಟಾಪ್ ಲೆವೆಲ್ ಇನ್ ಎನಿ ಕೈಂಡ್ ಆಫ್ ದ ಹೈರಾರ್ಕಿ. ಇವಾಗ ನೀವು ಜಸ್ಟ್ ಗವರ್ನಮೆಂಟ್ ಅಡ್ಮಿನಿಸ್ಟ್ರೇಷನ್, ಏನೇ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅನ್ನ ಕೊಟ್ಟಾಗ, ಸೊ ಅಲ್ಲಿ ಯಾರು ಬರ್ತಾರೆ ಟಾಪ್ ಲೆವೆಲ್ ಅಲ್ಲಿ, ಯು ಕ್ಯಾನ್ ಈಸಿಲಿ ಕೋಟ್, ರೈಟ್. ಇವನ್ ಪಂಚಾಯತ್ ಲೆವೆಲ್ ಅಲ್ಲಿ ಕೂಡ ಅಷ್ಟೇ, ಪಂಚಾಯತ್ ಲೆವೆಲ್ ಆದ್ರೂ ಕೋಟ್ ಮಾಡಿ, ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಕೋಟ್ ಮಾಡಿ, ಅಥವಾ ಯು ಕ್ಯಾನ್ ಇವನ್ ಕೋಟ್ ಇನ್ ಟು ದಿ ಸೆಂಟ್ರಲ್ ಲೆವೆಲ್ ಅಂಡ್ ಅಗೇನ್ ಇನ್ ದ ಸ್ಟೇಟ್ ಯುನೋ ಅಡ್ಮಿನಿಸ್ಟ್ರೇಷನ್ ಏನಿದೆ ಅಲ್ವಾ, ಅಲ್ಲಾದ್ರೂ ಯು ಕ್ಯಾನ್ ಕೋಟ್ ಇಟ್, ರೈಟ್. ಸೊ ದಿಸ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಆಗ್ತದ ವೈಲ್ ಯು ಆರ್ ಡಿಸ್ಕಸಿಂಗ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್, ರೈಟ್. ರೈಟ್. ಸೊ ನೆಕ್ಸ್ಟ್ ಇದೆ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೆಲಿಗೇಷನ್. ನೋಡಿ, ಸೊ ನನ್ನ ಹತ್ರ ಅಕೌಂಟ್ ಅಲ್ಲಿ 100 ರೂಪಾಯಿ ಇದ್ರೆ ಮಾತ್ರ ನಾನು ಮತ್ತೊಬ್ಬರಿಗೆ ಒಂದು 50 ರೂಪಾಯಿನ ಕಳಿಸ್ಬೋದು. ನನ್ನ ಹತ್ರನೇ ರೊಕ್ಕ ಇಲ್ಲ ಅಂದ್ರೆ ಹೌ ಕ್ಯಾನ್ ಐ ಟ್ರಾನ್ಸ್ಫರ್ ದೆಮ್, ರೈಟ್. ಸೊ ಅದೇ ರೀತಿಯಾಗಿ ಡೆಲಿಗೇಷನ್ ಓನ್ಲಿ ವರ್ಕ್ಸ್ ವೆನ್ ಯು ಆರ್ ವಿತ್ ಸಮ್ ಅಥಾರಿಟಿ. ಅದೇ ಎಲ್ಲಿವರೆಗೂ ನಿನ್ನ ಹತ್ರ ಅಥಾರಿಟಿ ಇರೋದಿಲ್ವಲ್ಲ ಅಂಡ್ ಯು ಕಾಂಟ್, ಓಕೆ ದಟ್ ಒನ್. ಅಂದ್ರೆ ನಾನು ಏನ್ ಹೇಳಕ್ ಬಂದೆ ಅಂತಂದ್ರೆ, ಈ ನಾರ್ಮಲಿ ಡೆಲಿಗೇಷನ್ ಪವರ್ ಇರೋದು ಯಾರಿಗೆ ಅಂತ ಅಂದ್ರೆ, ಇಟ್ಸ್ ಅಟ್ okay those levels which are acquired the top position in top levels in a hierarchy. Okay, in a hierarchy. So the hierarchy alli normally top position yaru irtare avre ಏನು ಮಾಡ್ತಾರೆ, ಮತ್ತೊಬ್ಬರಿಗೆ ತಮ್ಮ ಪವರ್ಸ್ ಅನ್ನು ಡೆಲಿಗೇಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ವಿನಃ low level okay authorities ಅಥವಾ low level you know what do you say that levels ಏನಿದಾವೆ, ಸೊ ಅವ್ರು ಏನ್ ಮಾಡಕ್ ಆಗೋದಿಲ್ಲ, ಹಾಗಿದ್ರೆ ಟಾಪ್ ಲೆವೆಲ್ಗೆ ಡೆಲಿಗೇಟ್ಸ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಫಸ್ಟ್ ನಿಮಗೆ ಬೇಕಾಗಿರ್ತಕ್ಕಂಥದ್ದೇ ಡೆಲಿಗೇಷನ್. ಡೆಲಿಗೇಷನ್ ಅಂದ್ರೆ ಏನು, ಅಸೈನಿಂಗ್ ಅನ್ನಿ, ಕನ್ಫರಿಂಗ್ ಅನ್ನಿ, ಅಥವಾ ಫರ್ನಿಶಿಂಗ್ ಅನ್ನಿ. ಸೊ ಏನಾದ್ರು ಹಾಗೆ ಏನ್ ಇಲ್ಲಿ ಮಾಡ್ತಾ ಇದೀಯಾ, ಓಕೆ ಯು ಆರ್ ಆಕ್ಚುಲಿ ಫರ್ನಿಶಿಂಗ್ ಸಮ್ ಕೈಂಡ್ ಆಫ್ what authority. And again I'm telling you, don't use the term power. So because as I told you, the power have everybody, this power many people have, and but the thing is, and the authority which has by only few people, isn't it? So therefore just I say the authority is something, is a conditional, and the power is not. Okay, no I'm not saying that. Yeah, both are conditional, I can say, because conditional in the sense and where authority, their accountability is there, just we will discuss later on. So this is on how the delegation, the meaning of delegation, and similarly types of delegation you can say. And again, as I told you, formal, informal, same. And I'm telling you, if you catch the pulse of this, and you can easily say, right. And for all things, as I discussed, and now for all these, and even you can,
okay, make them into connect, right? All are same, yeah, right? And after this, and one more thing, okay, one more cheese that you had to say, as I told you, if you are okay, conferring and furnishing delegation to someone, definitely not only authorities being transferred, but also some kind of the responsibilities, accountabilities, right? And other things are also being transferred. Yes or no? So this is something very important after that while you are discussing about the delegation. And उसके बाद में most importantly आता है आपकी accountability. देखो, as I told you, especially democratic country like India, accountability can be seen in many ways. For example, election. Are you getting my point? Disqualification, right? And I say that, that's, as I told you, some of the tribunals and some of the I say that, in the banking sectors, okay, sector is concerned, that's what we say, that, some tribunals are there, na? What do we say them? So which is headed by the deputy governor of RBI, right? And some of there are different cheese are there in the banking sector too. And besides these, this, even the Supreme Court. The Supreme Court can be used, right? Article 299 for the, okay, civil laws, and for the Article 300 for the torts, like, so okay, tort like laws, and you can directly, okay, आपको कोर्ट को ले सकते हैं. फंडामेंटल राइट्स, राइट, ये भी क्या होता है कि गवर्नमेंट की अकाउंटेबल होती है. समझ में आ रहा है ना? वैसे ही द अकाउंटेबिलिटी का मतलब क्या होता है कि दैट यू हैव टू पे फॉर इट, and if you violate, in the case of violation, in case of the contravention, okay, ನೀವೇನ್ ಮಾಡ್ಬೇಕಾಗ್ತದೆ ಅಲ್ಲಿ ಹಾಗಿದ್ರೆ, some kind of what I say that liable irtira, and I say that wherever the accountability, there will be liability, and here the liability can be legal liability, and some time of the constitutional liabilities, and some, okay, like this actually. So we have here, right? Similarly again, आपकी especially in the democratic country like India, and especially I had to say that accountability normally, right, we have okay, through the parliamentary committees. Okay, I will tell again one time. This is again how you can say in the democratic model the accountability. The first thing I say, in the, through with the help of election. So election kuda ಒಂದು accountability ne, disqualification kuda ಒಂದು accountability ne, right? And again I say that, आपका the criminalization of politics ज़्यादा हुआ तो, and how the Supreme Courts have, okay, setting up of some of the faster courts, okay, through भी वो भी थोड़ा I can tell that of the आपकी accountability भी बोल सकती है. उसके बाद में people's presentation, okay, people participation I can tell you, right? इसके अलावा I can tell that of your how the judicial activism, judicial overreach, colorable legislature doctrine, due process law doctrine, procedure established by doctrine. There are different kinds of the doctrines. Okay, accountability का मतलब judicial भी होता है, political भी होता है, people भी होता है, and just you need to think, right? And these are something we had to just same accountability का meaning क्या होता है and all, right? And as again I'm telling you, you can take the help of your polity. And one more चीज है, जो कोई भी administration हुआ तो it normally has the hierarchy. Just as I told you, right, hierarchy का मतलब क्या होता है भाई? So whenever we talk about hierarchy, it's a system of arrangement of authority, right? Yani you can say delegation, whatever you can say. It's normally is a system, right? System of, right, what we say that आपकी authority कैसे arrange होती है, यानी how exactly they do, okay, have the proper system, I say. So this is something had to understand. Are you getting my point? And this is how exactly it looks like about the hierarchy. And when you talk about the hierarchy, and just hierarchy has pros and the cons. Okay, in the next class I will discuss about all these, right? Next class I'll discussion martini. But just before that, just I give an overview. That is, hierarchy may again what we have to discuss means, and the meaning of hierarchy, and what are the pros and the cons of hierarchy, and again how the hierarchical system that our democratic country like India has,
Okay, other things that's we okay, and unity of command, and who was and is the protagonist of the hierarchical model, and all these things we will discuss. And similarly, the leadership, and who are and who we call as a leader, and what kind of the character a leader should encompass, and what are the different theories that are associated with that of the leadership, and another kind of the nature of the leadership, I can say autocratic, democratic, and laissez-faire, right? And like this, there are different kinds of the okay, the nature of the leadership, and we will discuss, right? And the leadership, okay, as a DC, any administrator as a leader, and political, the political man, yani I can say that आपकी the representative, the people's representative as the leader, right? And for whom you have to say a leader, and just again I had to we will discuss about this. The next is the communication, as I told you. The most importantly here the communication meaning of that, and there are different types, right? The formal and informal. And informal में तो आपको सुना ही होगा substandard and single strand communication, gossip, right? We have the gossips, we have the probability, and another kind is that right, something the formal one we say, right? Formal में कुछ होता है horizontal, vertical, and some are cross sectional होती है, and okay, that's we will discuss in the next class, right? And this is something very important, and how the communication, what are the challenges that we face in the communication. And the next important is as I told you, in the communication different networks are there, like inverted V, Y, circular, chain shaped, right, star shaped, and all these. But thing is, and it's a common one, but like questions and ಕೇಳ್ತಾರೆ ಅಂತಂದ್ರೆ how communication can be okay, and it can be a game changer for good governance. वैसा क्वेश्चन पूछता है, तो आप कम्युनिकेशन को गुड गवर्नेंस को कैसे लिंक्स कर सकते हैं? फॉर एग्जांपल अभी मोबाइल गवर्नेंस देख लो, राइट? माई गवर्नमेंट ऐप, ओके, आर यू गेटिंग माई पॉइंट? कितनी कितनी चीजें आप ओके एट योर फिंगर्स यू आर गेटिंग। आपकी सेवा सिंधु देख लो, आपकी भूमि एप्लीकेशन देख लो, आर यू गेटिंग माई पॉइंट? वैसे ही कम्युनिकेशन आप लिंक कर सकते हो इसमें। एंड वन मोर चीज़ें आई से दैट इन द कम्युनिकेशन में स्पेशली या द ई गवर्नेंस के बारे में, उनकी इंटरेक्शंस के बारे में आप बात कर सकते हो, एंड व्हाट काइंड ऑफ द चैलेंजेस दैट वी नॉर्मली फेस, स्पेशली द डिजिटल डिवाइड, डेमोग्राफिक डिवाइड, राइट? ओके, ये सारा चैलेंजेस आप इधर मैं बात करूंगा इधर नेक्स्ट क्लास में। And the next is a motivation. As I told you, the motivation matters a lot. And before moving into the okay, administrator, क्योंकि देखो अभी when we talk about the motivation, being an administrator and okay, being a government, so what if we give to the to our servants, and how they can work, okay, or get motivated towards their work, right? ಸೊ ಹೇಗಾಗ್ಬೋದು ಇವರು ಅನ್ನೋದನ್ನು ಕೂಡ ನಾವಿಲ್ಲಿ ಥ್ರೂ ದಿ ಮೋಟಿವೇಶನ್ ಮೂಲಕ ನಾನು ಏನು ಮಾಡ್ತೀನಿ ಇಲ್ಲಿ ಸೊ ಹೇಳ್ತೀನಿ. ಬಟ್ ಅದು ಕೆಲವೊಂದು ಪ್ರೊಡೇಷನಲ್ ಇದಾವೆ, ಲೈಕ್ ಕೆಲವೊಂದು ಐ ಸೇ ದಟ್ ಆಪ್ಕಿ ದ ಮಸ್ಲೋ ಅವರ ಹೈರಾರ್ಕಿಕಲ್ ಥಿಯೋರಿ ಇದೆ. ಆಮೇಲೆ ನಿಮ್ಮ ಇನ್ನೊಬ್ಬ ಬರ್ತಾರೆ, ಯಾರಪ್ಪ ಅಂದ್ರೆ ವಾಟ್ ಯು ಸೇ ಹರ್ಜ್ಬರ್ಗ್ಸ್ ಅಂತ ಹೇಳಿ ಬರ್ತಾರೆ. ಸೊ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಪರ್ಟಿಕ್ಯುಲರ್ ಆಗಿ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ತೆಗೆದುಕೊಂಡ್ರೆ ಅಲ್ಲಿ ಯಾವ್ಯಾವ ತರ ಪೀಪಲ್ ಓಕೆ ಯಾಕೆ ಸ್ಯಾಟಿಸ್ಫೈ ಇದ್ದಾರೆ ಅಥವಾ ಯಾಕೆ ಡಿಸ್ಸ್ಯಾಟಿಸ್ಫೈ ಆಗೋದಿಲ್ಲ ಅನ್ನೋದನ್ನ 2 ಫ್ಯಾಕ್ಟರ್ ಥಿಯೋರಿ ಅನ್ನೋದ್ರ ಮೂಲಕ ದೇ ಹ್ಯಾವ್ ಗಿವನ್. ಸೊ ಅದನ್ನು ಕೂಡ ವಿ ವಿಲ್ ಎಕ್ಸ್ಪ್ಲೇನ್. ಬಟ್ ಇಲ್ಲಿ ಇದು ಒಂದು ಓಕೆ, ಇದು ನಾರ್ಮಲಿ ಇದನ್ನ ಕ್ವೆಶನ್ ಕೇಳ್ಬೋದು, ಕೇಳಿದೆ. ಬಟ್ ನಮ್ದಿಲ್ಲಿ ಇಂಟೆನ್ಷನ್ ಏನು ಅಂದ್ರೆ, ಈ ಗಿವನ್ ಟಾಪಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಹೌ ವಿ ಕ್ಯಾನ್ ಎನ್ಶೂರ್ ಎ ಬೆಟರ್, ರೆಸ್ಪಾನ್ಸಿವ್, ಎಫೆಕ್ಟಿವ್ ಅಂಡ್ ಪೀಪಲ್ ಫ್ರೆಂಡ್ಲಿ ಗವರ್ನೆನ್ಸ್ ಹೆಂಗ್ ಕೊಡಕ್ ಸಾಧ್ಯ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗ್ತದ. ಸೊ ಹಾಗಾಗಿ ಇಲ್ಲಿ ನಾವು ಮೋಟಿವೇಶನ್ ಅನ್ನ ಡೆಫಿನೆಟ್ಲಿ ನೀವು ಬೇಕಾದಕ್ಕೆ 7th ಪೇ ಕಮಿಷನ್ ಅನ್ನ ಆಡ್ ಮಾಡ್ಕೊಳ್ಳಿ, ಟ್ರಿಬ್ಯುನಲ್ಸ್ ಅನ್ನ, ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಅನ್ನ ಆಡ್ ಮಾಡ್ಕೊಳ್ಳಿ, ಆಗ ರಿಡ್ರೆಸಲ್ ಮೆಕ್ಯಾನಿಸಮ್ ಅನ್ನ ಆಡ್ ಮಾಡ್ಕೊಳ್ಳಿ. ಅವ್ರಿಗೆ ಗೆಟಿಂಗ್ ಮೈ ಪಾಯಿಂಟ್, ಅವ್ರಿಗೆ ಟ್ರೈನಿಂಗ್ ಅನ್ನ ಆಡ್ ಮಾಡ್ಕೊಳ್ಳಿ, DA ಅನ್ನ ಆಡ್ ಮಾಡ್ಕೊಳ್ಳಿ. ಸಮ್ ಕೈಂಡ್ ಆಫ್ ದ ಸ್ಟೆಪ್ಸ್ ಓಕೆ ದ ಗವರ್ನಮೆಂಟ್ ಆಪ್ ಟು ensure and enable the motivation to its servants, isn't it? So ये सारा चीजें हम discussion करेंगे, right? So in the next class, so I will discuss. Happy learning. Thank you. Have a good day.